ವಿಶ್ವಗುರು ಮಾನವತಾವಾದಿ ಸ್ತ್ರೀ ಕುಲೋದ್ಧಾರಕ ಅಪ್ಪ ಬಸವಣ್ಣನವರನ್ನ ಸ್ಮರಿಸಿಕೊಂಡು, ವಿಶ್ವದ ಎಲ್ಲ ದಾರ್ಶನಿಕರನ್ನ, ಸಂತ ಮಹಂತರನ್ನ ಸ್ಮರಿಸಿಕೊಂಡು, ನಿಮ್ಮೆಲ್ಲರ ನೆಚ್ಚಿನ ಆದರ್ಶಪ್ರಾಯವಾಗಿರುವಂತ ಬದುಕು ಜೀವನವನ್ನ ಸಾರ್ಥಕಪಡಿಸಿಕೊಂಡಿರುವಂತ ಅಕ್ಕನನ್ನ ಭಕ್ತಿಯಿಂದ ಸ್ಮರಿಸಿಕೊಂಡು, ಇಲ್ಲಿ ಲಿಂಗಾಯತ ಸಮಾಜದ ಎಲ್ಲ ಜೈರಾಬಾದಿನ ಸದ್ಭಕ್ತ ತಂದೆ ತಾಯಿಗಳಿಗೆ ಭಕ್ತಿಯಿಂದ ಶರಣಗಳನ್ನ ಸಮರ್ಪಣೆಯನ್ನ ಮಾಡಿ, ಈ ಭಾಗದಲ್ಲಿ ಬಸವ ತತ್ವವನ್ನ ಬಿತ್ತಿ ಪ್ರತಿಯೊಬ್ಬರಲ್ಲೂ ಕೂಡ ಸಂಸ್ಕಾರ, ಸಂಸ್ಕೃತಿ, ಪರಂಪರೆಯನ್ನ ಬಿತ್ತಬೇಕು ಅಂತೇಳಿ ಈ ಸಮಾಜ ಕಂಕಣಬದ್ಧವಾಗಿ ನಿಂತಿದೆ. ಈ ಸಮಾಜಕ್ಕೆ ಭಕ್ತಿಯಿಂದ ಮತ್ತೊಮ್ಮೆ ಶರಣಗಳನ್ನ ಸಮರ್ಪಣೆಯನ್ನ ಮಾಡಿ, ಎಲ್ಲ ನಮ್ಮ ಸದ್ಭಕ್ತ ತಂದೆ ತಾಯಿಗಳಿಗೆ, ಮುದ್ದು ಮಕ್ಕಳಿಗೆ, ನಿಮ್ಮೆಲ್ಲರಿಗೂ ಕೂಡ ಭಕ್ತಿಯಿಂದ ಶರಣೋ ಶರಣಾರ್ಥಿ. ಎಣ್ಣೆ ಬೇರೆ ಭಕ್ತಿ ಬೇರೆ, ಎಣ್ಣೆ ಬೇರೆ ಭಕ್ತಿ ಬೇರೆ, ಎರಡು ಕೂಡಿ ಸೊಡರಾಯಿತಯ್ಯ, ಎರಡು ಕೂಡಿ ಸೊಡರಾಯಿತಯ್ಯ, ಎಣ್ಣೆ ಬೇರೆ ಭಕ್ತಿ ಬೇರೆ, ಪುಣ್ಯ ಬೇರೆ ಪಾಪ ಬೇರೆ, ಪುಣ್ಯ ಬೇರೆ ಪಾಪ ಬೇರೆ, ಎರಡು ಕೂಡಿ ಒಡಲಾಯಿತಯ್ಯ, ಎರಡು ಕೂಡಿ ಒಡಲಾಯಿತಯ್ಯ, ಮಿಗಬಾರದು ಮಿಗದಿರಬಾರದು, ಮಿಗಬಾರದು ಮಿಗದಿರಬಾರದು, ಒಡಲಿಚಯ ಸಲಿಸದೆ, ಒಡಲಿಚಯ ಸಲಿಸದೆ, ನಿಮಿಷವಿರಬಾರದು, ಕಾಯ ಗುಣವಳಿದೋ ಮಾಯಾ ಜ್ಯೋತಿ, ಕಾಯ ಗುಣವಳಿದೋ ಮಾಯಾ ಜ್ಯೋತಿ, ವಾಯುವ ಕೂಡದ ಮುನ್ನ, ವಾಯುವ ಕೂಡದ ಮುನ್ನ, ಭಕ್ತಿಯ ಮಾಡಬಲ್ಲ ಆತನೇ ದೇವ, ಭಕ್ತಿಯ ಮಾಡಬಲ್ಲ ಆತನೇ ದೇವ, ಗುಹೇಶ್ವರ ಗುಹೇಶ್ವರ, ಎಣ್ಣೆ ಬೇರೆ ಭಕ್ತಿ ಬೇರೆ, ಎಣ್ಣೆ ಬೇರೆ ಭಕ್ತಿ ಬೇರೆ. ಅಕ್ಕನ ಬದುಕು ಜೀವನವನ್ನ ಹಲವಾರು ರೀತಿಯಾಗಿರ್ತಕ್ಕಂಥ ಆಧ್ಯಾತ್ಮಿಕವಾಗಿರುವಂಥ ಗುರುವಿನಲ್ಲಿ ಆ ಗುರುಕಾರುಣ್ಯವನ್ನ ಪಡೆದುಕೊಳ್ಳುವಂತ ವಿಧಾನವನ್ನ ಪರಿಪರಿಯಾಗಿ ನಾವು ಎಳೆಯಾಗಿ ನಾವು ತಿಳ್ಕೊಳ್ತಾ ಅನುಭವಕ್ಕೆ ತಂದುಕೊಳ್ತಾ ಹೋಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಹಾಗೆ ಹಲವಾರು ಶರಣರ ಉದಾಹರಣೆಗಳ ಸಹಿತ ನಾವು ತಿಳ್ಕೊಂಡಿರ್ತಕ್ಕಂಥದ್ದು. ಆದರೆ ನಮ್ಮೆಲ್ಲರಿಗೂ ಕೂಡ ಭಕ್ತಿ ಎನ್ನುವಂಥದ್ದು ಬಹಳ ಮುಖ್ಯ ಅನ್ನುವಂಥದ್ದು, ಅಂತ ಭಕ್ತಿಯನ್ನ ನಾವೆಲ್ಲರೂ ಕೂಡ ಮಾಡಬೇಕಾಗ್ತದೆ ಎನ್ನುವಂಥದ್ದು ಶರಣರು ನಮ್ಮನ್ನೆಲ್ಲರನ್ನು ಕೂಡ ಭಕ್ತಿಯ ಲೋಕಕ್ಕೆ ಕೊಂಡೊಯ್ತಾರೆ. ಯಾವ ವ್ಯಕ್ತಿಯ ಬದುಕಿನಲ್ಲಿ ಭಕ್ತಿ, ಶ್ರದ್ಧೆ, ನಿಷ್ಠೆ ತಾನು ಅದೆಲ್ಲವನ್ನು ಕೂಡ ಬದುಕಿನಲ್ಲಿ ಜೀವನದಲ್ಲಿ ಅಳವಡಿಸಿಕೊಂಡು ಅನುಭವಕ್ಕೆ ತಂದ್ಕೊಳ್ಳಿಲ್ಲ ಅಂದ್ರೆ ಹೇಗೆ ಎನ್ನುವಂಥದ್ದನ್ನ ಶರಣರು, ಭಕ್ತಿ ಎನ್ನುವಂಥದ್ದು ಹೇಗೆ ಎನ್ನುವಂಥದ್ದನ್ನ ಶರಣರು ತಿಳಿಸ್ಕೊಡ್ತಾರೆ. ಭಕ್ತಿಗೆ ಅನುಭವವೇ ಬೀಜ ಕಾಣಿರೋ, ಭಕ್ತಿಗೆ ಅನುಭವವೇ ಆಚಾರ ಕಾಣಿರೋ, ಭಕ್ತಿಗೆ ಅನುಭವವೇ ಬೀಜ ಕಾಣಿರೋ, ಭಕ್ತಿಗೆ ಅನುಭವವೇ ಆಚಾರ ಕಾಣಿರೋ, ಅನುಭವವಿಲ್ಲದ ಭಕ್ತಿ ಭಕ್ತಿದ ಕೆರೆಯಂತೆ, ಅನುಭವ ಮಾಡುವಲ್ಲಿ ವಿನಯದಿಂದ ಕೇಳದಿದ್ದೊಡೆ, ಅನುಭವ ಮಾಡುವಲ್ಲಿ ವಿನಯದಿಂದ ಕೇಳದಿದ್ದೊಡೆ, ಕೂಡಲ ಚನ್ನ ಸಂಗಮದೇವ ಘೋರ ನರಕದಲ್ಲಿ ಕುವಾನಂತ. ಭಕ್ತಿಯಿಂದ ನಾವು ಅನುಭವವನ್ನ ಪಡ್ಕೊಂಡಿದ್ದೆ ಆದ್ರೆ ಅದು ನಮ್ಮಲ್ಲಿ ಸ್ಫುರಿಸಿ ಆ ಜ್ಞಾನ ಅನ್ನುವಂಥದ್ದು ಆ ಗುರು ಕೊಟ್ಟಂತ ಕುರುಹಿನ ಮುಖಾಂತರವಾಗಿ ಅರಿವನ್ನ ಪಡ್ಕೊಂಡು ಅನುಭವವನ್ನ ಸಂಪಾದನೆಯನ್ನ ಮಾಡ್ತೀವಿ. ಅನುಭವ ಅನ್ನುವಂತ ಬೀಜ ನಮ್ಮ ಬದುಕಿನಲ್ಲಿ ಅದು ಸ್ಫುರಿಸಿದರೆ ತನ್ನ ತನವನ್ನೇ ಮನುಷ್ಯ ತನ್ನಲ್ಲಿರುವಂತ ಎಲ್ಲ ಅವಗುಣಗಳನ್ನೆಲ್ಲವನ್ನು ಕೂಡ ಕಳ್ಕೊಂಡು ಆ ಪರವಸ್ತುವನ್ನೇ ತನ್ನದಾಗಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಆಚರಣೆಗಳನ್ನ ಮಾಡ್ತಾ ತನ್ನ ಬದುಕು ಜೀವನವನ್ನ ಸವಿಸ್ಕೊಳ್ತಾನೆ. ಇಲ್ಲಾಂದ್ರೆ ಎಷ್ಟು ದಿನ ನಾವು
ಭಕ್ತಿಯನ್ನ ಮಾಡ್ತಾ ಮಾಡ್ತಾ ಹೋದ್ರೂ ಕೂಡ ಆದ್ರೆ ಶ್ರದ್ಧೆ ನಿಷ್ಠೆ ನಮಗೆ ಇಲ್ಲ ಅಂದ್ರೆ ಅಂತ ಭಕ್ತಿಯನ್ನ ಮಾಡೋದಕ್ಕೆ ನಮಗೆ ಹಸಿವು ಆಸಕ್ತಿ ಇಲ್ಲ ಅಂದ್ರೆ ಹೇಗಪ್ಪ ಅಂದ್ರೆ ಅನುಭವ ಬತ್ತಿದಂತ ಕೆರೆ ಇದ್ದಾಗೆ ಅಂತ ಹೇಳ್ತಾರೆ. ಬತ್ತಿದಂತ ಕೆರೆಯಲ್ಲಿ ಈ ಕೆರೆ ಸ್ವಲ್ಪ ನೀರು ಬತ್ತಿತ್ತು ಅಂದ್ರೆ ಹಲವಾರು ಜನ ಬೆಳೆಯನ್ನ ಬೆಳೀತಾರೆ. ಆ ಬತ್ತಿದಂತ ಕೆರೆಯಲ್ಲಿ ಮತ್ತಿನ್ನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಬೆಳೆಯನ್ನ ಏನೋದು ಬೀಜ ಬಿತ್ತುತ್ತಾರೆ, ಆದ್ರೆ ಬೆಳೆ ತಗೊಳ್ಳೋದಕ್ಕಾಗಲ್ಲ. ಹಾಗೆ ನಾವೆಲ್ಲ ಏನ್ ಕೇಳ್ತೀವೋ ಏನ್ ನೋಡ್ತೀವೋ ಅದಕ್ಕಿಂತಲೂ ಕೂಡ ಶರಣರಂತಾರೆ ನಿನ್ನ ಅನುಭವಕ್ಕೆ ನೀನು ತಂದ್ಕೋಬೇಕು. ಅನುಭವವನ್ನ ಮಾಡುವಂತ ಸಂದರ್ಭದಲ್ಲಿ ವಿನಯದಿಂದ ನೀನು ಕೇಳಬೇಕು ಅಂತಾರೆ. ಎಷ್ಟೋ ಸಂದರ್ಭದಲ್ಲಿ ನಾವು ಮಾತಾಡುವಂತ ಸಂದರ್ಭದಲ್ಲಿ ಅಥವಾ ಕೇಳುವಂತ ಸಂದರ್ಭದಲ್ಲಿ ಏನು ಪೂರ್ಣವಾಗಿ ಹೇಳ್ತಾರೆ ಅನ್ನುವಂಥದ್ದನ್ನು ಬಹಳ ಕೇಳಬೇಕು. ಶರಣರು ಎಷ್ಟೊಂದು ಸೂಕ್ಷ್ಮಮತಿಗಳು ತೀಕ್ಷ್ಣಮತಿಗಳಾಗಿದ್ರು ಅನ್ನುವಂಥದ್ದು. ಚನ್ನಬಸವಣ್ಣವ್ರು ಹೇಳ್ತಾರೆ, ಅನುಭವ ಮಾಡುವಲ್ಲಿ ವಿನಯದಿಂದ ಕೇಳದಿದ್ದೊಡೆ ಅಂತಾರೆ. ಅನುಭವವನ್ನು ಮಾಡುವಂತ ಸಂದರ್ಭದಲ್ಲಿ ಮಾತು ಪೂರ್ಣ ಆಗಲಾರದೆ ನಾನು ಅರ್ಥವನ್ನ ಅನರ್ಥ ಮಾಡಿಕೊಳ್ಳುವಂತಹ ಸಂದರ್ಭವನ್ನು ಕೂಡ ಹಲವಾರು ರೀತಿಯಾಗಿರುವಂತಹ ಘಟನೆಗಳು ಸಂಭವಿಸಿದ್ದಂಥದ್ದನ್ನ ಶರಣರು ಅಲ್ಲಿ ಉಲ್ಲೇಖವನ್ನ ಮಾಡ್ತಾರೆ. ಹೀಗೆ ಒಂದು ದಿನ ಅನುಭವ ಮಂಟಪದಲ್ಲಿ ಅನುಭವ ಗೋಷ್ಠಿಯಲ್ಲಿ ಶರಣರು ಚರ್ಚೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಭಕ್ತಿಯ ಬಗ್ಗೆ ನಿಷ್ಠೆಯ ಬಗ್ಗೆ ಹೀಗೆ ಹಲವಾರು ಚಿಂತನೆಯನ್ನು ಕುರಿತು ಚರ್ಚೆಯನ್ನ ಮಾಡ್ತಾ ಇರ್ತಾರೆ. ಆಗ ಅಲ್ಲಿರುವಂತವರೆಲ್ಲರೂ ಕೂಡ ಒಂದೊಂದು ರೀತಿಯಾಗಿರುವಂತಹ ಭಕ್ತಿಯನ್ನ ಭಕ್ತಿಯ ಬಗ್ಗೆ ಚಿಂತನೆಯನ್ನ ಮಾಡ್ತಾ ಇರ್ತಾರೆ. ಆಗ ಕೊನೆಗೆ ಬಸವಣ್ಣನವ್ರನ್ನ ಕೇಳ್ತಾರೆ. ಅವರನ್ನ ಕೇಳಿದಾಗ ಬಸವಣ್ಣವ್ರು ಹೇಳ್ತಾರೆ, ನಾನೊಬ್ಬನೇ ಭಕ್ತ ಅಂತ. ಅಲ್ಲಿರೋರ್ಗೆಲ್ಲರಿಗೂ ಕೂಡ ಅನಿಸ್ತದೆ, ಹಂಗಾದ್ರೆ ಬಸವಣ್ಣ ಒಬ್ಬರೇ ಭಕ್ತರ, ಹಾಗಾದ್ರೆ ನಾವ್ಯಾರು ಭಕ್ತಿ ಮಾಡ್ತಾ ಇಲ್ವಾ, ನಾವ್ ಮಾಡೋದ್ ಭಕ್ತಿ ಅಲ್ವಾ? ಹೀಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಚರ್ಚೆಯನ್ನ ಚಿಂತನೆಯನ್ನ ಮಾಡ್ತಾ ಇರ್ತಾರೆ. ಪೂರ್ತಿ ಆಗಿರೋದೇ ಇಲ್ಲ. ಮುಂದಿನ ಮಾತು ಏನಾಗಿರ್ತದಪ್ಪ ಅಂದ್ರೆ, ನಾನೊಬ್ಬನೇ ಭಕ್ತ, ಉಳಿದವರೆಲ್ಲರೂ ಕೂಡ ಲಿಂಗ ಜಂಗಮ ಅಂತ ಹೇಳ್ತಾರೆ. ಅವಾಗೆಲ್ಲರೂ ಕೂಡ ತನ್ನ ತಪ್ಪಿನ ಅರಿವಾಗ್ತದೆ ಅನ್ನುವಂಥದ್ದು. ಅದಕ್ಕೋಸ್ಕರವಾಗಿ ನಾವು ಹೇಳುವಂಥದ್ದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ನಾವು ಆರೋಗ್ಯಕರವಾಗಿರುವಂತ ಆಲೋಚನೆಯನ್ನ ಮಾಡಿ ಆ ವಿಚಾರವನ್ನ ಸ್ವೀಕಾರ ಮಾಡಿದಾಗ ಅದರ ಸಾರ, ಸತ್ವ, ಮಹತ್ವ ಎಲ್ಲವೂ ಕೂಡ ಅರ್ಥ ಆಗ್ತದೆ. ಆ ರೀತಿಯಾಗಿರುವಂತಹ ಅರ್ಥೈಸುವಂತ ನಿಟ್ಟಿನಲ್ಲಿ ಶರಣರು ಬಹಳ ಸರಳವಾಗಿ ಮನಮುಟ್ಟುವಂತೆ ನಮಗೆ ತಿಳಿಸಿಕೊಡ್ತಾರೆ ಎನ್ನುವಂಥದ್ದು. ಹಾಗೆ ಆ ರೀತಿಯಾಗಿರುವಂತ ಪ್ರತಿಷ್ಠೆಗೋಸ್ಕರವಾಗಿ ಇನ್ನೊಬ್ಬರನ್ನ ಮನಸ್ಸನ್ನ ನೋಯಿಸೋದಿರ್ಬೋದು, ಇನ್ನೊಬ್ಬರಿಗೆ ಘಾತಿಯನ್ನ ಮಾಡೋದನ್ನ ಮಾಡಿದ್ರೆ ಚನ್ನಬಸವಣ್ಣವ್ರು ಹೇಳ್ತಾರೆ ಅಂತವ್ರಿಗೆ ಘೋರ ನರಕ ಅನ್ನುವಂಥದ್ದನ್ನ ವ್ಯಕ್ತಪಡಿಸ್ತಾರೆ ಎನ್ನುವಂಥದ್ದು. ಅದಕ್ಕೋಸ್ಕರವಾಗಿ ಬಸವಣ್ಣನವರು ಹಲವಾರು ರೀತಿಯಾಗಿರ್ತಕ್ಕಂಥ ಭಕ್ತಿಯ ಪಥದಲ್ಲಿ ಸಾಗುವಂತ ಸಂದರ್ಭದಲ್ಲಿ ಬಸವಣ್ಣ ಜನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ಇದು ನಿಮ್ಮ ಪಾದಸಾಕ್ಷಿಯನ್ನ ಮನಸ್ಸಾಕ್ಷಿ ಕೂಡಲ ಸಂಗಮ ದೇವ ಅಂತಾನೆ. ಆ ನಿಟ್ಟಿನಲ್ಲಿ ಬಸವಣ್ಣವರು ಯಾವತ್ತೂ ಕೂಡ ನಾನು ದೊಡ್ಡವನು, ನಾನು ತಿಳ್ಕೊಂಡವರು ಅನ್ನುವಂತ ಮಾತನ್ನ ಯಾವತ್ತೂ ಕೂಡ ಹೇಳೋದಿಲ್ಲ ಅನ್ನುವಂಥದ್ದು. ಬದುಕಿನುದ್ದಕ್ಕೂ ಕೂಡ ನಾವು ತಿಳ್ಕೊಳ್ಳೋದು, ಕಲ್ತ್ಕೊಳ್ಳೋದು ಎಲ್ಲವೂ ಕೂಡ ಇರ್ತದೆ ಅನ್ನುವಂಥದ್ದು. ಅಂತ ಬದುಕಿನ ಪಾಠವನ್ನ, ಮೌಲ್ಯವನ್ನ ಬದುಕಿನಲ್ಲಿ ನಾವು ಅಳವಡಿಸ್ಕೋಬೇಕಾಗ್ತದೆ ಅನ್ನುವಂಥದ್ದು. ಹಾಗೆ ಅನುಭವದಿಂದ ನಾವು ಏನನ್ನ ಪಡ್ಕೊಳ್ತೀವಿ ಅನ್ನುವಂಥದ್ದಾದ್ರೆ ಶರಣರು ಹೇಳ್ತಾರೆ, ಅಯ್ಯ ನಿಮ್ಮ ಅನುಭವಿಗಳ ಸಂಘದಿಂದ ಎನ್ನ ತನು ಶುದ್ಧವಾಯಿತು ಅಂತ ಹೇಳ್ತಾರೆ. ಅಯ್ಯ ನಿಮ್ಮ ಅನುಭವಿಗಳ ಸಂಘದಿಂದ ಎನ್ನ ಮನಃಶುದ್ಧವಾಯಿತು. ಅಕ್ಕ ಯಾವ ರೀತಿಯಾಗಿರ್ತಕ್ಕಂಥ ಶುದ್ಧೀಕರಣ ಮಾಡ್ಕೊಳ್ತಾರ ನೋಡಿ. ಅಯ್ಯ ನಿಮ್ಮ ಅನುಭವಿಗಳ ಸಂಘದಿಂದ ಎನ್ನ ಪ್ರಾಣ ಶುದ್ಧವಾಯಿತು. ಅಯ್ಯ ನಿಮ್ಮ ಅನುಭವಿಗಳ ನೀನು ಒರೆದು ಹಾಗೂ ಮಾಡಿದ ಕಾರಣ ಚನ್ನ ಮಲ್ಲಿಕಾರ್ಜುನಯ್ಯ ನಾನು ನಿನಗೆ ತೊಡಗೆ ಆದೆ ಅಂತ ಹೇಳ್ತಾರೆ. ಅನುಭವ ಅನ್ನುವಂಥದ್ದು, ಅನುಭವಾಮೃತದ ಎಡೆ ಅನ್ನುವಂಥದ್ದು ಹೇಗಿರ್ತದೆ ನೋಡಿ. ನಮ್ಮ ಬದುಕಿನಲ್ಲಿ ಅನುಭವನೇ ಬೇರೆ, ಅನುಭಾವನೆ ಬೇರೆ ಅನ್ನುವಂಥದ್ದು. ಬದುಕಿನಲ್ಲಿ ಆಗುವಂತಹ ಹಲವಾರು ರೀತಿಯಾಗಿರುವಂತಹ ಭೌತಿಕವಾಗಿ ಲೌಕಿಕವಾಗಿರುವಂತಹ ಘಟನೆಗಳು ಸಂಭವಿಸಿದಾಗ ನಾವು ಅನುಭವ ಆಯ್ತು, ಅನುಭವದ ಪಾಠವನ್ನ ಕಲ್ತ್ವಿ ಅಂತೇಳಿ ಕಹಿ ಘಟನೆಗಳು ಸಂಭವಿಸಿದಾಗ ಅಥವಾ ಒಳ್ಳೆಯ ಘಟನೆಗಳು ಸಂಭವಿಸಿದಾಗ ಹೇಳ್ತೇವೆ. ಹಾಗೆ ತನ್ನ ಬದುಕಿನ ಮೌಲ್ಯವನ್ನ ಕಟ್ಟಿಕೊಂಡು ತನ್ನ ಬದುಕು ಜೀವನವನ್ನ ಹಸನ ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ಅಕ್ಕ ಅಯ್ಯ ನಿಮ್ಮ ಅನುಭವಿಗಳ ಸಂಘದಿಂದ ಶರಣರ ಅನುಭವವನ್ನ ಪಡ್ಕೊಂಡು ಆ ಜ್ಞಾನಾಮೃತದ
ಅನುಭವವನ್ನ, ಆ ಸಾರವನ್ನ, ಆ ಚಿಂತನ ಮಂಥನ ಸಭೆಯಲ್ಲಿ ನಾನು ಆದಷ್ಟು ಎಲ್ಲವನ್ನೂ ಕೂಡ ತನು ಮನ ಪ್ರಾಣ ಭಾವವನ್ನೆಲ್ಲವನ್ನು ಕೂಡ ಶುದ್ಧಿಯನ್ನ ಮಾಡ್ಕೊಂಡೆ. ಹ್ಯಾಕ್ ಶುದ್ಧಿಯನ್ನ ಮಾಡ್ಕೊಂಡು ನಾನು ಏನಾದೆ ಅಂತ ಹೇಳ್ತಾರೆ ಅಂದ್ರೆ, ಆ ಚನ್ನಮಲ್ಲಿಕಾರ್ಜುನನಿಗೆ ನಾನು ತೊಡುಗೆಯಾದೆ ಎನ್ನುವಂತ ನಿಟ್ಟಿನಲ್ಲಿ ಅಕ್ಕ ಹೇಳುವಾಗ ಎಂಥ ರೀತಿಯಾಗಿರುವಂತ ಎಂಥ ಅನುಭವಾಮೃತವನ್ನ ಅಕ್ಕ ಪಡ್ಕೊಂಡಿರ್ಬೋದು ಅನ್ನುವಂಥದ್ದು. ಅದಕ್ಕೆ ಆ ಜ್ಞಾನ ಮತ್ತೆ ಅನುಭವ ಅನ್ನುವಂಥದ್ದು ತುಂಬಾ ಮೌಲ್ಯವಾಗಿರ್ತಕ್ಕಂಥದ್ದು. ಅಂತ ಅನುಭವವನ್ನ ನಾವೆಲ್ಲರೂ ಕೂಡ ಬಹಳ ಎಚ್ಚರಿಕೆಯಿಂದ ಮೌಲ್ಯಯುತವಾಗಿರ್ತಕ್ಕಂಥದ್ದನ್ನ ಯಾವುದು ಜ್ಞಾನ ಯಾವುದು ಅಲ್ಲ ಅನ್ನುವಂಥದ್ದನ್ನ ಮತ್ತೆ ಶರಣರು ಮತ್ತೊಂದು ವಚನದಲ್ಲಿ ತಿಳಿಸ್ಕೊಡ್ತಾರೆ. ಅನುಭವವೆಂಬಿರಿ, ಅನುಭವವೆಂಬುದು ನೆಲದ ಮರೆಯ ನಿಧಾನದಂತೆ ಅಂತ ಹೇಳ್ತಾರೆ. ನೆಲದಲ್ಲಿ ನಿಧಾನ ಇರುವಂತದ್ದು ಸತ್ಯ, ಅದನ್ನ ಎತ್ತಿ ಅದನ್ನ ತೆಗಿಬೇಕಲ್ವಾ, ಅದು ತೆಗೆದಾಗ ಅದು ನಿಧಿನೋ ಅಥವಾ ಏನು ಅಂತ ಹೇಳಿ ನಮಗೆ ಪರಿಶೀಲನೆ ಮಾಡಿದಾಗ ಗೊತ್ತಾಗ್ತದೆ. ಆದ್ರೆ ಅನುಭವ ಅನ್ನುವಂಥದ್ದು ಆಗ ಸುಮ್ಮನೆ ಬರುವಂತದ್ದಲ್ಲ ಅನ್ನುವಂಥದ್ದನ್ನ ಶರಣರು ತಮ್ಮ ವಚನದ ಮುಖಾಂತರವಾಗಿ ತಿಳಿಸ್ತಾರೆ. ಹಾಗೆ ಅನುಭವ ಅನ್ನುವಂಥದ್ದು ಶಿಶುಕಂಡ ಕನಸಿನಂತೆ ಕಾಣಿರೋ ಅಂತ ಹೇಳ್ತಾರೆ. ಒಮ್ಮೊಮ್ಮೆ ನಮ್ಮ ಮಕ್ಕಳು ನಗ್ತಾರೆ, ಅಳ್ತಾರೆ. ಹಾಗೆ ಕನಸಿನಲ್ಲಿ ಮಕ್ಕಳು ಏನೋ ಒತ್ಕೊಂಡೋ ರೀತಿಯಲ್ಲಿ ಕೈಯನ್ನ ಇಟ್ಕೊಳ್ಳೋದು ನೋಡ್ತೀವಿ. ಹಾಗೆ ಕೆಲವರು ಅಂತಿರ್ತಾರೆ, ಭಗವಂತ ಏನೋ ಪುಟ್ಟಿಯನ್ನ ಒತ್ತಿದ್ದಾನೆ, ಆ ಮಗು ಒದೆ ಒತ್ತಿದೆ ಅನ್ನುವಂಥದ್ದು. ಹಾಗೆ ನಗ್ತಾ ಇದ್ರೆ ಭಗವಂತ ನಗಿಸ್ತಾನೆ, ಮಗು ಸುಮ್ನೆ ಅಳ್ತಾ ಇರ್ತದೆ, ಆಗ ಭಗವಂತ ನಗಿಸ್ತಾನೆ ಅಂತ ಹೇಳ್ತಾ ಇರ್ತೀವಿ. ಹಾಗೆ ಆ ಮಗುವಿಗೆ ಆದಂತ ಅನುಭವವನ್ನ ಹೇಗೆ ಆ ಮಗು ಹೇಳೋದಕ್ಕೆ ಬರೋದಿಲ್ವೋ ಹಾಗೆ ಅಲ್ಲಿ ಕೆಲವೊಂದು ಅನುಭವಗಳನ್ನ ಹೇಳೋದಕ್ಕೆ ಬರೋದಿಲ್ಲ. ಅದನ್ನ ಹಾಗಾದ್ರೆ ಯಾಕೆ ತಿಳ್ಕೊಳ್ಳೋದು ಅಂದ್ರೆ ಅವರವರ ಅನುಭವಕ್ಕೆ ತಂದ್ಕೋಬೇಕು ಅನ್ನುವಂತ ಮಾತನ್ನ ಶರಣರು ಹೇಳ್ತಾರೆ. ಹಾಗೆ ಅನುಭವ ಎನ್ನುವಂಥದ್ದು ಅಂತರಂಗದ ರತ್ನ ಕಾಣಿದೆ ಅಂತಾರೆ. ಅನುಭವ ಅನ್ನುವಂಥದ್ದು ಅಂತರಂಗದ ರತ್ನ, ಅದನ್ನ ಪ್ರಕಟ ಮಾಡಿಕೊಳ್ಳುವಂಥದ್ದು, ಅದನ್ನ ಬೆಳಗಿಸಿಕೊಳ್ಳುವಂಥದ್ದೆಲ್ಲವೂ ಕೂಡ ನಮ್ಮ ಕೈಲೇ ಇದೆ. ನಾವು ಆ ಸಾಧನೆಯ ಮುಖಾಂತರವಾಗಿ ಅದನ್ನ ಬೆಳಗಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ, ಅದನ್ನ ಧರಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಸಾಧನೆ ಮಾಡಬೇಕು ಅನ್ನುವಂಥದ್ದು, ಅನುಭವ ಮಂಥನ ಆಗಬೇಕು ಅನ್ನುವಂಥದ್ದನ್ನ ಶರಣರು ಹೇಳ್ತಾರೆ. ಹಾಗೆ ಅನುಭವವೆಂಬುದು ರಕ್ಷೆಯೇ ಮಾತೆ ಅಂತ ಕೇಳ್ತಾರೆ ಶರಣರು. ಸುಮ್ಮನೆ ಅನುಭವ ಅಂತ ಹೇಳಿದ್ರೆ ಅದು ಎಲ್ಲೋ ಕೂತ್ಕೊಂಡು ಏನೇನೋ ಮಾತಾಡೋದೆಲ್ಲ ಅನುಭವ ಅನ್ನಿಸ್ಕೊಳ್ಳೋದಿಲ್ಲ. ಮೌಲ್ಯಯುತವಾಗಿರ್ತಕ್ಕಂಥ ಆ ಚಿಂತನ ಮಂಥನ ನಡೆದು ತನ್ನ ಬದುಕನ್ನ ಹಸನಾಗಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಶುದ್ಧೀಕರಣಕ್ಕೆ ನನ್ನ ಮನಸ್ಸನ್ನ ನಾನು ಒಡ್ಡಿಕೊಳ್ತೇನಲ್ಲ, ಆ ನಿತ್ಯ ಮುಕ್ತಿಯ ಆ ಜ್ಞಾನ ಪಥಕ್ಕೆ ನಾನು ಹೋಗ್ತೀನಲ್ಲ, ಅದು ನಿಜವಾಗಿರ್ತಕ್ಕಂಥ ಅನುಭವ ಅಂತ ಹೇಳ್ತಾರೆ. ಅನುಭವ ಎನ್ನುವಂಥದ್ದು ಸಂತೆಯ ಸುದ್ದಿಯೇ ಅಂತಾರೆ. ಈ ಸುಮ್ಮನೆ ಕೂತ್ಕೊಂಡು ನಾವೇನ್ ಮಾಡ್ತೀವಿ, ಎಲ್ಲಾರು ತುಂಬಾ ಜನ ಏನ್ ಮಾಡ್ತಾರೆ, ಏನು ಕೆಲಸ ನಮ್ ಕೈಲಾಗಲ್ಲ ಅಂತ ಹೇಳಿ ಸುಮ್ಮನೆ ಅಲ್ಲೆಲ್ಲೋ ಹೋಗಿ ಹಳ್ಳಿ ಕಟ್ಟೆ ಹತ್ರ ಕುತ್ಕೊಳ್ಳೋದು, ಅಲ್ಲೆಲ್ಲೋ ದೇವಸ್ಥಾನದ ಹತ್ರ ಕುತ್ಕೊಳ್ಳುವಂಥದ್ದು, ಅಲ್ಲಿ ಕುತ್ಕೊಂಡು ಅವ್ರವ್ರ ಮನೆ ಸುದ್ದಿ ಮಾತಾಡೋದು, ಅಲ್ಪ ಓಡಾಡೋ ಸುದ್ದಿ ಮಾತಾಡೋದು, ಅವ್ರನ್ನ ನೋಡಿ ಗೇಲಿ ಮಾಡೋದು, ನಗೋದು, ಈ ರೀತಿಯಾಗೆಲ್ಲ ಮಾಡ್ತಾ ಇರ್ತಾರೆ. ಆದ್ರೆ ಇದು ಆ ರೀತಿಯಾಗಿರುವಂತಹ ಅನುಭವ ಅಲ್ಲ ಅನ್ನುವಂಥದ್ದನ್ನ ಶರಣರು ಸ್ಪಷ್ಟೀಕರಿಸ್ತಾರೆ. ಹಾಗೆ ಅನುಭವ ಒಂದು ಬೀದಿಯ ಪಸರವೇ ಅಂತ ಹೇಳ್ತಾರೆ. ಅನುಭವ ಅನ್ನುವಂಥದ್ದು ಬೀದಿಯಲ್ಲಿರುವಂತಹ ಧೂಳಿನ ಹಾಗಲ್ಲ, ಅದು ಅನುಭವ ಅನ್ನುವಂಥದ್ದು ಆ ಮಹಾಗಣವನ್ನ ಅರಿಯುವಂತಹ ಮೌಲ್ಯಯುತವಾಗಿರ್ತಕ್ಕಂಥ ದರ್ಪಣ ಇದ್ದಾಗೆ. ನಾನು ಹೇಗಿದ್ದೀನಿ ಅನ್ನುವಂಥದ್ದನ್ನ ನಾನು ನೋಡ್ಕೊಳ್ಳೋದಕ್ಕೋಸ್ಕರವಾಗಿ, ಭೌತಿಕವಾಗಿರುವಂತಹ ಶರೀರವನ್ನ ನೋಡ್ಕೊಳ್ಳೋದಕ್ಕೋಸ್ಕರವಾಗಿ ದರ್ಪಣ ಹೇಗಿದೆಯೋ ಹಾಗೆ ಭಗವಂತನ ದಿಗ್ದರ್ಶನವನ್ನ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ಬಸವಣ್ಣನವರು ನಮಗೆ ಮನಸ್ಸಿನ ಕನ್ನಡಿಯನ್ನ ಕೊಟ್ಟಿದ್ದಾರೆ ಎನ್ನುವಂಥದ್ದು. ಅಂತ ಮನಸ್ಸಿನ ಕನ್ನಡಿಯ ಮುಖಾಂತರವಾಗಿ ಆ ಶಿವಯೋಗ ಸಾಧನೆಯನ್ನ ಮಾಡೋದಕ್ಕೆ ಸಾಧನಾ ವಸ್ತುವಾಗಿ ಆ ಪರವಸ್ತುವನ್ನೇ ಗುರುಮುಖಿಯನ್ನ ಪಡೆದು ಗುರುಕಾರಣ್ಯವನ್ನ ಪಡೆದು ಅಕ್ಕ ಹಲವಾರು ರೀತಿಯಾಗಿರ್ತಕ್ಕಂತಹ ಜೀವನದಲ್ಲಿ ಅನುಭವವನ್ನ ಪಡೀತಾರೆ ಎನ್ನುವಂಥದ್ದು. ಅಂತ ಅನುಭವವನ್ನ ಪಡೆದಂತ ಹಲವಾರು ಜನ ಶರಣರ ಉದಾಹರಣೆಗಳ ನಿನ್ನೆ ಉಳಿಲಿಂಗ ತಡ್ಡಿಯ ಬದುಕನ್ನ ನಾವು ಅವಲೋಕನವನ್ನ ಮಾಡಿದ್ವಿ ಎನ್ನುವಂಥದ್ದು. ಹಾಗೆ ನಮ್ಮ ಬದುಕಿನಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಘಟನೆಗಳು ಸಂಭವಿಸಿದಂತ ಸಂದರ್ಭದಲ್ಲಿ ತಾಳ್ಮೆಯಿಂದ ಸಹನೆಯಿಂದ ವರ್ತಿಸಬೇಕು ಅನ್ನುವಂಥದ್ದು. ಹಾಗೆ ಒಮ್ಮೊಮ್ಮೆ ಏನಾಗ್ತದೆ, ಶಿವಯೋಗಿಗಳು, ಸಂತರು, ಅನುಭವಿಗಳು, ಏನೋ ಯೋಗ ಸಾಧನೆಯಲ್ಲಿ ಇರ್ತಕ್ಕಂಥವ್ರನ್ನ ತುಂಬಾ ಜನ ಏನ್ ಮಾಡ್ತಾರೆ, ತರ್ಕಕ್ಕೆ ಒಳಪಡಿಸುವಂಥದ್ದು. ಕೆಲವೊಬ್ರು ಏನ್ ಮಾಡ್ತಾರೆ, ಅನುಭವವನ್ನ ಪಡಿಬೇಕು ಅಂತ ಕೆಲವರಿದ್ರೆ, ಕೆಲವೊಬ್ರು ವಾದ ಮಾಡೋದಕ್ಕೋಸ್ಕರವಾಗಿ ಅವರಿಗೇನೋ ಸೋಲಿಸ್ಬೇಕು ಅನ್ನುವಂಥದ್ದು, ಅವರಿಗೆ ಮನಸ್ಸಿಗೆ ಘಾಸಿ ಉಂಟು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಮಾಡೋದು, ಅದು ಅನುಭವ ಅನ್ನಿಸ್ಕೊಳ್ಳುವಂಥದ್ದಲ್ಲ. ಅದಕ್ಕೆ ಹಾಗೆ ಮೈಲಾರ ಬಸವಲಿಂಗ ಶರಣರ ಬದುಕಿನಲ್ಲಿ ಹೇಗಾಗ್ತದೆ ನೋಡಿ,
ಗುರು ಶಿಷ್ಯರು ಏನೋ ಒಂದು ಬದುಕಿನಲ್ಲಿ ಘಟನೆ ನಡೆದಾಕ್ಷಣ ಗುರು ಕೊಟ್ಟಂತ ಆ ವಾಣಿ ಅವರಿಗೆ ಶಾಪವಾಗಿ ಪರಿಣಮಿಸಿ ಅದು ಗುರುಕರ್ಣ ತ್ರಿವಿಧಿಯನ್ನ ಬರೆಯೋದಕ್ಕೆ ಆ ಶಾಪ ವಿಮೋಚನೆಗೋಸ್ಕರವಾಗಿ ಗುರುವಿನ ಪ್ರೀತಿಗೆ ಕರುಣೆಗೆ ಅದು ಅಣಿ ಮಾಡಿಕೊಡ್ತದೆ ಎನ್ನುವಂಥದ್ದು ಪ್ರತಿಯೊಬ್ಬರ ಬದುಕಿನಲ್ಲೂ ಕೂಡ ತಿಳಿದು ತಿಳಿಲಾರದೆ ಮಾಡಿರುವಂತಹ ತಪ್ಪಿಗೆ ಆ ಗುರುಕರುಣೆಯ ಮುಖಾಂತರವಾಗಿ ನಾವು ಎಲ್ಲವನ್ನೂ ಕೂಡ ಭವಬಂಧನವನ್ನ ಕಳೆದೊಯ್ದಕ್ಕೆ ಬರ್ತದೆ ಎನ್ನುವಂಥದ್ದನ್ನ ಶರಣರು ಎಷ್ಟು ಚೆನ್ನಾಗಿ ಆ ತ್ರಿಪದಿಗಳ ಮುಖಾಂತರವಾಗಿ ತನ್ನ ಪಾಪ ವಿಮೋಚನೆ ಶಾಪ ವಿಮೋಚನೆಯನ್ನ ಮಾಡಿಕೊಂಡ್ರು ಅನ್ನುವಂಥದ್ದು. ಕೆಲವರು ಅದನ್ನ ಓದಿಯಾದ್ರೂ ಕೂಡ ನಮ್ಮ ಬದುಕು ಹಸನ ಮಾಡಿಕೋಬಹುದು, ಅಥವಾ ಕೇಳಿಯಾದ್ರೂ ಕೂಡ ನಾವು ಪುನೀತರಾಗಬೇಕು ಅನ್ನುವಂಥದ್ದನ್ನ ಮೈಲಾರ ಬಸವಲಿಂಗ ಶರಣರು ಹೇಳ್ತಾರೆ ಅನ್ನುವಂಥದ್ದು. ಹಾಗೆ ಶಿವಯೋಗಿಗಳು ಹಲವಾರು ರೀತಿಯಾಗಿರ್ತಕ್ಕಂಥ ಉಪಕೃತ ಸ್ಮರಣೆಯನ್ನ ಯಾವ್ದಾದ್ರು ಒಬ್ಬ ವ್ಯಕ್ತಿ ನನಗೇನಾದ್ರೂ ಕೊಟ್ರು ಅಥವಾ ಮಾಡಿದ್ರು ಅಂತ ಅಂದಾಗ ಸದಾ ಅವರಿಗೆ ಚಿರಋಣಿಯಾಗಿರ್ಬೇಕು ಅನ್ನುವಂಥದ್ದನ್ನ ಶರಣರು ಬಹಳ ವಿಚಾರ ಚಿಂತನೆಯನ್ನ ಮಾಡ್ತಾರೆ ಅನ್ನೋದು. ನಮ್ಮ ಬದುಕಿನಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಘಟನೆಗಳು ಸಂಭವಿಸಿದಂತ ಸಂದರ್ಭದಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ನಮಗೆ ಗೊತ್ತಿರಲ್ಲ, ಆ ಗುರು ನಮಗೆ ಮಾರ್ಗವನ್ನ ತೋರಿಸಿದಾಗ, ಗುರು ತತ್ವವನ್ನ ತೋರಿಸಿದಾಗ ಮಾತ್ರ ಗೊತ್ತಾಗ್ತದೆ ಅನ್ನುವಂಥದ್ದು. ಹಾಗೆ ಕೈವಲ್ಯ ಪದ್ಧತಿಯಲ್ಲಿ ನಿಜಗುಣ ಶಿವಯೋಗಿಗಳು ಹೇಗೆ ಆ ಗುರುವಚನವನ್ನ ನಾವು ಆಲಿಸಿದ್ರೆ ನಮಗೆ ಮುಕ್ತಿ ಪದ ದೊರೀತದೆ ಎನ್ನುವಂಥದ್ದನ್ನ ಹಲವಾರು ರೀತಿಯಾಗಿರುವಂತಹ ಉದಾಹರಣೆಗಳ ಸಹಿತವಾಗಿ ಗುರುಗಳು ತಿಳಿಸ್ಕೊಡ್ತಾರೆ ಎನ್ನುವಂಥದ್ದು. ಆದ್ರೆ ಗುರು ಉಪದೇಶವನ್ನ ನಾನೇನಾದ್ರೂ ಆಲಿಸಿದ್ದೆ ಆದ್ರೆ, ಕೇಳಿದ್ದೆ ಆದ್ರೆ ನರ ಹರನಾಗ್ತಾನೆ, ನಾನು ಆ ಸತ್ಪಥದಲ್ಲಿ ಆ ಮುಕ್ತಿಯ ಪಥದಲ್ಲಿ ಸಾಗೋದಕ್ಕೆ ಬರ್ತದೆ ಎನ್ನುವಂಥದ್ದನ್ನ ಹಲವಾರು ರೀತಿಯಾಗಿರುವಂತಹ ಉದಾಹರಣೆ ಕೊಡ್ತಾರೆ. ಅವ್ರು ಹೇಳ್ತಾರೆ 8 ರೀತಿಯಾಗಿರ್ತಕ್ಕಂಥ ಅಷ್ಟಗುಣಗಳನ್ನ ನನ್ನ ಬದುಕಿನಲ್ಲಿ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕು. ನಾವು ಮುಕ್ತಿ ಪಥಕ್ಕೆ ಹೋಗ್ಬೇಕಾದ್ರೆ ಶ್ರೀ ಅಂದ್ರೆ ಮಂಗಳಕರವಾಗಿರುವಂಥದ್ದು ಜ್ಞಾನ, ವೈರಾಗ್ಯ, ಕೀರ್ತಿ, ಶ್ರೀ ಮತ್ತೆ ಬಲ ಮತ್ತು ಐಶ್ವರ್ಯ ಅನ್ನುವಂತ ಈ ಅಷ್ಟಗುಣಗಳನ್ನ ತನ್ನ ಬದುಕಿನಲ್ಲಿ ಜೀವನದಲ್ಲಿ ಪಡ್ಕೋಬೇಕಾದ್ರೆ ಗುರು ಆ ಶ್ರೋತ್ರಿಯ ಬ್ರಹ್ಮನಿಷ್ಠ ಅಂದ್ರೆ ಜ್ಞಾನಿ ಅನುಭವಿಯಾಗಿರುವಂತಹ ಗುರುವಿನ ಮುಖಾಂತರವಾಗಿ ನಾನೇನಾದ್ರೂ ಆ ರೀತಿಯಾಗಿರ್ತಕ್ಕಂಥ ಶ್ರವಣವನ್ನ ಅಂತ ಗುರುವಾಣಿಯನ್ನ ನಾನು ಕೇಳಿದೆ ಅಂತ ಅಂದ್ರೆ ನನ್ನ ಬದುಕು ನರನಾಗಿರ್ತಕ್ಕಂಥವನಿಗೆ ಹರನಾಗುವಂತ ಸ್ಥಿತಿ ಬರ್ತದೆ. ಹಾಗೆ ನನಗೆ ಬದುಕಿನಲ್ಲಿ ಮುಕ್ತಿ ಮತ್ತೆ ಮೋಕ್ಷ ಮಾರ್ಗ ದೊರೀತದೆ ಎನ್ನುವಂತ ಮಾತನ್ನ ಹೇಳ್ತಾರೆ ಎನ್ನುವಂಥದ್ದು. ಅಂತ ಮುಕ್ತಿ ಮತ್ತೆ ಮೋಕ್ಷ ಮಾರ್ಗಕ್ಕೆ ಶಿವಯೋಗಿಗಳು ಏನಂತ ಹೇಳಿದ್ರಪ್ಪ ಅಂದ್ರೆ ಅದು ಕೈವಲ್ಯ ಪದವಿ ಎನ್ನುವಂಥದ್ದನ್ನ ಹೇಳ್ತಾರೆ. ಅಂತ ಕೈವಲ್ಯ ಪದವಿ ಅಂದ್ರೆ ಮೋಕ್ಷ ಮಾರ್ಗಕ್ಕೆ ಕೊಂಡೊಯ್ಯುವಂತ ಆ ಕೈವಲ್ಯ ಪದವಿಯನ್ನ ಪಡಿಬೇಕಾದ್ರೆ ನಾವು ಹೋಗುವಂತ ದಾರಿ ಇದೆಯಲ್ಲ ಅದು ಬಹಳ ಮುಖ್ಯ ಅನ್ನುವಂಥದ್ದು. ಹೀಗೆ ಒಂದು ಊರಿಗೆ ಹೋಗ್ಬೇಕಾದ್ರೆ ನಾವೇನ್ ಮಾಡ್ತೀವಿ, ಒಂದು ಫಲಕವನ್ನ ನೋಡಿ ಆ ಊರಿಗೆ ಕ್ರಮಿಸ್ತೀವಿ. ಅಕಸ್ಮಾತ್ ಆ ಊರಿಗೆ ಆ ಫಲಕ ಇಲ್ಲ ಅಂತ ಅಂದ್ರೆ ನಾವು ಕಾಡಿಗೆ ಸೇರ್ಬಿಡ್ತೀವಿ. ಆ ಕಾಡಿಗೆ ಹೋದಂತ ಸಂದರ್ಭದಲ್ಲಿ ಇನ್ನೇನು ನಾನು ಎಲ್ಲಿಂದ ಬಂದೆ, ಯಾವ ಕಡೆಯಿಂದ ಬಂದೆ, ನಾನು ಹೋಗ್ಬೇಕಾಗಿರೋ ಹಾದಿ ಯಾವುದು ಅಂತ ನೋಡೋರಷ್ಟರೊಳಗಾಗಿ ನಮಗೆ ಬಂದಂತ ಹಾದಿಯೇ ಮರ್ತೋಗ್ಬಿಡ್ತದೆ. ಅಲ್ಲಿ ಕಾಡು ಅಥವಾ ಅರಣ್ಯ ಅಂತ ಅಂದಾಕ್ಷಣ ನಮ್ಗೆ ಅಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಪ್ರಾಣಿಗಳನ್ನ, ಕಾಡುಗಿಚ್ಚುಗಳನ್ನ ನಾವು ನೋಡ್ತೇವೆ ಅನ್ನುವಂಥದ್ದು. ಆ ನಿಜಗುಣ ಶಿವಯೋಗಿಗಳು ಏನನ್ನ ಉದಾಹರಣೆಯಾಗಿ ಕೊಡ್ತಾರಪ್ಪ ಅಂದ್ರೆ ಆ ಮಂಗಗಳ ಚೀರಾಟ, ಆ ನರಿಗಳ ಕೂಗಾಟ, ಆ ಹುಲಿಗಳ ಆರ್ಭಟ, ಹಾಗೆ ಕಾಡ್ಗಿಚ್ಚು ಅನ್ನುವಂಥದ್ದು ಅಲ್ಲಿ ಆವರಿಸ್ಕೊಂಡಿರ್ತದೆ. ಅದರಿಂದ ನೀನು ಹೊರಗೆ ಬರಬೇಕಪ್ಪ ಅಂತ ಅಂದ್ರೆ ನಿನಗೆ ಅಲ್ಲಿ ಒಬ್ಬ ಮಾರ್ಗದರ್ಶಕ ಬೇಕು ಅನ್ನೋದು. ಈಗ ನಾನು ಎಲ್ಲಿಂದ ಬಂದಿದ್ದೀನಿ ಅನ್ನೋದೇ ನನಗೆ ಗೊತ್ತಿಲ್ಲ ಅಂದ್ರೆ ನಾನು ಹೋಗೋಕ್ ದಾರಿ ತೋರ್ತಾರೆ ಯಾರು ಒಬ್ರು ಬೇಕಲ್ವೇ? ಇಲ್ಲಾಂದ್ರೆ ಅಲ್ಲೇ ನಾನು ಭವಬಂಧನದಲ್ಲಿ ಬಿದ್ದು ಹೇಗೆ ಮನುಷ್ಯ ಹಾಗೆ ಅಳೆದೋಗ್ಬಿಡ್ತಾನೋ ಕಳೆದೋಗ್ಬಿಡ್ತಾನೋ ಹಾಗಾಗ್ಬಿಡ್ತದೆ ಅಂತೇಳಿ ಭಗವಂತನ ನಾಮಸ್ಮರಣೆಯನ್ನ ಮಾಡುವಂತ ಸಂದರ್ಭದಲ್ಲಿ ಆತನಿಗೆ ಒಬ್ಬ ಮನುಷ್ಯ ಬಂದು ಹೇಳ್ತಾನೆ, ನೋಡು ಇಲ್ಲಿ ಮಂಗಗಳ ಚೀರಾಟ, ನರಿಗಳ ಕೂಗಾಟ, ಹುಲಿಗಳ ಆರ್ಭಟ ಕೇಳಿಸ್ತಾ ಇದೆ, ಹಾಗೆ ಅಲ್ಲಿ ಕಾಡ್ಗಿಚ್ಚು ಬರ್ತದೆ, ಇನ್ನೇನು ಕಾಡ್ಗಿಚ್ಚು ಬಂದು ನಿನ್ನನ್ನ ಸುಟ್ಟಾಕ್ಬಿಡ್ತದೆ. ನೀನು ಪಾರಾಗ್ಬೇಕಾದ್ರೆ, ನೀನು ಇದರಿಂದ ಹೊರಗೆ ಬರ್ಬೇಕಾದ್ರೆ ನೀನು ಈ ದಾರಿಯನ್ನ ಇಟ್ಕೊಂಡು ನೀನು ಹೋಗ್ಬಿಡು, ನೀನು ನಿನ್ನ ಮನೆಯನ್ನ, ನಿನ್ನ ಆ ಸ್ಥಳವನ್ನ ನೀನು ತಲುಪ್ತೀಯ ಅನ್ನುವಂತ ಮಾರ್ಗದರ್ಶನವನ್ನ ಮಾಡ್ತಾರೆ ಗುರುಗಳು. ಆವಾಗ ಕಾಡಿನ ಹಾದಿಯನ್ನ ಹಿಡ್ಕೊಂಡು ಅದೆಲ್ಲದರಿಂದ ಹೊರಗೆ ಬರ್ತಾರೆ ಅನ್ನುವಂಥದ್ದು. ಹಾಗೆ ನಮ್ಗೆ ದಾರಿಯನ್ನ ತೋರ್ಸೋಕೊಬ್ರು ಯಾರಾದ್ರೂ ಬೇಕಲ್ಲ ಅಂತ ಸದ್ಗುರುವಿನ ಮಾರ್ಗದರ್ಶನದಲ್ಲಿ ಬರ್ಬೇಕು. ಸುಮ್ಮನೆ ಕೆಲವರು ದಾರಿ ತೋರ್ಸೋರು ಇರ್ತಾರೆ,
ಸುಮ್ಮನೆ ಒಂದೊಂದ್ಸಲ ಯಾರಾದ್ರೂ ಮಕ್ಕಳು ಆಟ ಆಡ್ಬೇಕಾದ್ರೆ ನಾವು ನೋಡ್ತೀವಿ ನೋಡು, ಯಾರಾದ್ರೂ ಅಮ್ಮ ಅಮ್ಮ ನಾನು ಇಲ್ಲಿ ಬಸ್ ಇಟ್ಕೊಂಡಿರ್ತೀನಿ, ನೀನ್ ಯಾರಿಗೂ ಹೇಳ್ಬೇಡಮ್ಮ ಅಂತ ಹೇಳಿ. ಆಗ ನಾವೇನ್ ಮಾಡ್ತೀವಿ, ಆ ಮಗುವಿನ ಸಂರಕ್ಷಣೆಗೋಸ್ಕರವಾಗಿ ಇಲ್ಲ ಈ ಕಡೆ ಬಂದಿಲ್ಲ ಆ ಕಡೆ ಹೋಗಿದ್ರು ಅಂತ ಹೀಗೆ ಹೇಳ್ತಾ ಇರ್ತೀವಲ್ವಾ. ಹಾಗೆ ನಮಗೆ ದಿಕ್ಸೂಚಿಯಾಗಿ ದಿಕ್ಕನ್ನ ತೋರಿಸುವರ ನಂಬಬೇಕು ಅನ್ನುವಂಥದ್ದು ಅಂತ ಮಾರ್ಗವನ್ನ ಸರಿದಾರಿಗೆ ತರುವಂತ ಯೋಗ್ಯ ಗುರುವಿನ ಆಯ್ಕೆ ಮಾಡ್ಕೋಬೇಕು. ಆ ವ್ಯಕ್ತಿ ನಮಗೆ ದಾರಿ ತೋರಿಸುವಂತ ವ್ಯಕ್ತಿ ಹೇಗಿದ್ದಾರೆ ಅನ್ನುವಂಥದ್ದನ್ನು ಕೂಡ ಪರಿಶೀಲನೆಯನ್ನ ಮಾಡಿ ಆ ಮಾರ್ಗದಲ್ಲಿ ನಡೆಯಬೇಕಾಗ್ತದೆ ಅನ್ನುವಂಥದ್ದು. ಅಂತ ದಾರಿಯಲ್ಲಿ ಸಾಗಿದಾಗ ಹಲವಾರು ರೀತಿಯಾಗಿರ್ತಕ್ಕಂಥ ಮುಕ್ತಿಯನ್ನ ಪಡಿಬೇಕಾದ್ರೆ ಸಂಸಾರ ಅನ್ನುವಂತ ಕಾಡಿನಲ್ಲಿ ನಾನು ದಾಟಿ ಹೋಗ್ಬೇಕಾದ್ರೆ ಆ ಕರುಣಾಶಾಲಿಯಾಗಿರ್ತಕ್ಕಂಥ ಆ ಗುರುರೂಪವಾಗಿ ಬಂದು ನನ್ನ ಬದುಕನ್ನ ಪಾರು ಮಾಡಿದ್ರು ಅನ್ನುವಂಥದ್ದನ್ನ ಕೃತಜ್ಞತೆಯನ್ನ ವ್ಯಕ್ತಪಡಿಸ್ತಾರೆ ಅನ್ನುವಂಥದ್ದು. ಹಾಗೆ ನಿಜಗುಣ ಶಿವಯೋಗಿಗಳು ತನ್ನ ಬದುಕಿನಲ್ಲಿ ಯಾವುದರಿಂದ ನನಗೆ ಭವಬಂಧನ ಉಂಟಾಗಿದೆ ಅನ್ನುವಂಥದ್ದನ್ನ ಅವರು ವಿವರಣೆ ಸಹಿತವಾಗಿ ಕೊಡ್ತಾರೆ ಅನ್ನುವಂಥದ್ದು. ಯಾವುದಾದ್ರೂ ಒಂದು ಬಹಳ ದೂರದ ಊರಿಗೆ ಹೋಗ್ಬೇಕಾದ್ರೆ ನಾವೇನ್ ಮಾಡ್ತೀವಿ, ಅಲ್ಲಲ್ಲಿ ವಿಶ್ರಾಂತಿಯನ್ನ ಪಡೆದು ಹೋಗ್ತೀವಿ. ಹಾಗೆ ಗುರುಗಳು ಹೇಳ್ತಾರೆ, ಬದುಕಿನಲ್ಲೂ ಕೂಡ ಆ ಹಂತವನ್ನ ನಾನು ಹಂತವಾಗಿ ನಾನು ಹೋಗ್ಬೇಕಾದ್ರೆ ಅಲ್ಲಲ್ಲಿ ವಿಶ್ರಾಂತಿಯನ್ನ ಪಡೆದುಕೊಂಡು ಹೋಗ್ಬೇಕು ಅನ್ನುವಂಥದ್ದಕ್ಕೋಸ್ಕರವಾಗಿ 5 ಸ್ಥಳಗಳನ್ನ ಅವರು ಚಿಂತನೆಯನ್ನ ಮಾಡ್ತಾರೆ. ಶಿವಕಾರುಣ್ಯ ಸ್ಥಳ, ಜೀವ ಸಂಬೋಧನ ಸ್ಥಳ, ನೀತಿ ಪ್ರತಿಪಾದನಾ ಸ್ಥಳ, ಹಾಗೆ ಯೋಗ ಪ್ರತಿಪಾದನಾ ಸ್ಥಳ, ಹಾಗೆ ಜ್ಞಾನ ಪ್ರತಿಪಾದನಾ ಸ್ಥಳ ಅಂತೇಳಿ 5 ಸ್ಥಳಗಳನ್ನ ವಿಶ್ರಾಂತಿಯನ್ನ ತೆಗೆದುಕೊಳ್ಳುವಂತ ಸ್ಥಳಗಳು ಅನ್ನುವಂಥದ್ದನ್ನ ಸುಖರೂಪವಾಗಿರುವಂತಹ ಮೋಕ್ಷ ಮಾರ್ಗಕ್ಕೆ ನಾನು ಸ್ವಸ್ವರೂಪವಾಗಿರ್ತಕ್ಕಂಥ ಸ್ಥಿತಿಗೆ ಹೋಗ್ಬೇಕಾದ್ರೆ ನಾನು ಈ 5ನ್ನ ನಾನು ಬದುಕಿನಲ್ಲಿ ಜೀವನದಲ್ಲಿ ಅಳವಡಿಸ್ಕೋಬೇಕಾಗ್ತದೆ. ಅಂತ ಶಿವಕಾರುಣ್ಯವಾಗಬೇಕಾದ್ರೆ ನಾನು ಜ್ಞಾನವನ್ನ ಆ ಪ್ರತಿಪಾದನೆಯನ್ನು ಮಾಡುವಂತ ಜ್ಞಾನವನ್ನ ತಿಳಿಸುವಂತ ಗುರುವಿನ ಮುಖಾಂತರವಾಗಿ ನಾನು ಪಡ್ಕೋಬೇಕಾದ್ರೆ, ಸುಖರೂಪನಾಗಬೇಕಾದ್ರೆ, ಮೋಕ್ಷನಾಗಬೇಕಾದ್ರೆ ನಾನು ಅಜ್ಞಾನದಿಂದ ಆವೃತವಾಗಿರುವಂತ ನನಗೆ ಬರುವಂತ ಎಲ್ಲ ಅಡ್ಡಿ ಆತಂಕಗಳನ್ನ ಸರಿಸಿ ನಾನು ಮುಂದೆ ಹೋಗಬೇಕು. ಹೇಗೆ ಹೋಗ್ಬೇಕು? ಆ ಪರಮಾತ್ಮನ ಕೃಪೆಯನ್ನ ಪಡೆದು ಶಿವಕಾರುಣ್ಯದ ಮುಖಾಂತರವಾಗಿ ಮುಮುಕ್ಷನಾಗಬೇಕಾದ್ರೆ ನಾನು ಮಾಡಿದಂತ ಅಪರಾಧಗಳನ್ನೆಲ್ಲವನ್ನು ಕೂಡ ಮನ್ನಿಸು ಅಂತೇಳಿ ಪರಮಾತ್ಮನಲ್ಲಿ ಕ್ಷಮೆಯನ್ನ ಕೇಳಬೇಕು ಅಂತೇಳಿ. ಎಷ್ಟೋ ಸಲ ನಾವು ಏನಾದ್ರೂ ಮಾಡಿದಾಗ ತುಂಬಾ ಜನರಿಗೆ ಕ್ಷಮೆ ಕೇಳೋದಕ್ಕೆ ತುಂಬಾ ಮುಜುಗರ ಅನಿಸ್ತದೆ. ಕೆಲವೊಮ್ಮೆ ನಮ್ಗಿಂತ ಚಿಕ್ಕವರು, ನಾವು ಅವರ ಹತ್ರ ಕ್ಷಮೆ ಕೇಳೋದು ಅಥವಾ ಏನೋ ಒಂದು ಮೊಂಡತನದಿಂದ ವಾದ ಮಾಡೋದು, ಹೀಗೆಲ್ಲವನ್ನ ನೋಡ್ತಾ ಇರ್ತೀವಿ. ಆದ್ರೆ ಗುರುಗಳು ಹೇಳ್ತಾರೆ, ಯಾರತ್ರ ಹೇಳ್ಕೊಳ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ, ಮನುಷ್ಯ ಮನೆ ತನಕ ಭಗವಂತ ಕೊನೆ ತನಕ. ಯಾರತ್ರ ಹೇಳ್ಕೊಳ್ಳೋದು ಅಂತ ಅಂದ್ರೆ ನಮ್ಮ ಆತ್ಮೀಯರೊಟ್ಟಿಗೆ ಹಂಚ್ಕೋಬೇಕು, ಸ್ನೇಹಿತರ ಹತ್ರ ಹಂಚ್ಕೋಬೇಕು, ನಮ್ಮ ಜೊತೆ ಒಡನಾಟದಲ್ಲಿ ಆತ್ಮೀಯರ ಹತ್ರ ಇರುವಂತವ್ರ ಹತ್ರ ಹಂಚ್ಕೋಬೇಕು, ಇಲ್ಲ ಅಂದ್ರೆ ಲಿಂಗೈನ ಹತ್ರ ಹಂಚ್ಕೋಬೇಕು ಅನ್ನುವಂಥದ್ದು. ಹಾಗೆ ಗುರುವಿನ ಮುಂದೆ ನೀನೆಲ್ಲವನ್ನು ಕೂಡ ನೀನು ಕ್ಷಮೆಯನ್ನ ಕೇಳಿ ಅನಂತ ರೀತಿಯಲ್ಲಿ ನೀನು ಪ್ರಾರ್ಥನೆಯನ್ನು ಮಾಡಿ ಗುರು ಕೃಪೆಗೆ ನೀನು ಪಾತ್ರರಾಗಿ ಆ ಗುರುವಿನ ಜ್ಞಾನವನ್ನ ಅನುಭವವನ್ನ ಸಂಪಾದನೆಯನ್ನ ಮಾಡಿಕೊಂಡ್ರೆ ನಿನಗೆ ಆ ಶಿವಕಾರುಣ್ಯವೇ ದೊರಕುತ್ತದೆ ಎನ್ನುವಂತ ಮಾತನ್ನ ನಿಜಗುಣ ಶಿವಯೋಗಿಗಳು ಹೇಳ್ತಾರೆ. ಹಾಗೆ ಜೀವ ಸಂಬೋಧನಾ ಸ್ಥಳಕ್ಕೆ ಅಲ್ಲಿ ಬಂದ್ರೆ ಜೀವ ಸದಾ ಎಚ್ಚರಿಕೆಯಿಂದ ಏನೋ ಜೀವನೇ ನೀನು ಸಂಸಾರದಲ್ಲಿ ನೀನು ಮೋಹ ಬುದ್ಧಿಗೆ ನೀನು ಒಳಗಡೆ ಆಗಿ ನೀನು ದುಃಖಕ್ಕೆ ಒಳಗಡೆ ಆಗಿದೆಯಾ, ನಿನಗೆ ಯಾರು ದುಃಖವನ್ನ ತಂದುಕೊಟ್ಟಿಲ್ಲ, ನಿನಗೆ ನೀನೇ ದುಃಖವನ್ನ ತೆಗೆದುಕೊಂಡಿದ್ದೀಯಾ. ಅದು ಹೇಗೆ ಅಂದ್ರೆ ನಿನ್ನ ಮೋಹದಿಂದ ಬುದ್ಧಿಯಿಂದ ನೀನು ಇದನ್ನ ಪಡ್ಕೊಂಡಿದ್ದೀಯಾ. ಇದನ್ನ ನಿವೃತ್ತಿಯನ್ನ ಹೊಂದಬೇಕಾದ್ರೆ ನೀನು ಸದಾ ಭಗವಂತನಲ್ಲಿ ಶರಣೆ ಹೋಗಬೇಕು ಅನ್ನುವಂತ ಮಾತನ್ನ ಹೇಳ್ತಾರೆ ಅನ್ನುವಂಥದ್ದು. ಹಾಗೆ ಶರಣರು 3ನೇ ಸ್ಥಳ ಅಂದ್ರೆ ನೀತಿ ಕ್ರಿಯಾಚಾರ್ಯ ಸ್ಥಳದಲ್ಲಿ ಹೇಳ್ತಾರೆ, ನೀನು ದುರಾಚಾರಿ ಆಗ ಬಿಟ್ಟು ನೀನು ಸದಾಚಾರಿ ಆಗ್ಬೇಕು ಅಂತೇಳಿ. ಬಸವಣ್ಣವರು ಒಂದ್ ಕಡೆ ಹೇಳ್ತಾರೆ ನೋಡಿ, ಸದಾಚಾರ ಸದ್ಭಕ್ತಿ ಇಲ್ಲದವರ ನೊಳ್ಳೆನಯ್ಯ, ಇವರ ಆರಾಧನೆಯ ದಂಡ, ನಿತ್ಯ ನಿತ್ಯ ಪ್ರಾಯಶ್ಚಿತ್ತರನ್ನೆಲ್ಲ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಹಾಗೆ ನಮ್ಮ ಬದುಕಿನಲ್ಲಿ ಏನೇ ಆಗಿದ್ರೂ ಕೂಡ, ನಾನು ಏನೇ ಹಿಂದೇನಾದ್ರೂ ಮಾಡಿದ್ರೂ ಕೂಡ ಅದಕ್ಕೆ ಪರಿಹಾರವಾಗಿ ನಾನು ದುರಾಚಾರದಿಂದ ವರ್ತನೆ ಮಾಡಿದ್ರೆ, ಏನೇ ದುಷ್ಕೃತ್ಯವನ್ನ ಮಾಡಿದ್ರೆ ಅದನ್ನ ಕಳ್ಕೊಳ್ಳೋದಕ್ಕೋಸ್ಕರವಾಗಿ ನಾನು ಸದಾಚಾರಿ ಆಗ್ಬೇಕು ಅನ್ನುವಂಥದ್ದು. ಹಾಗೆ ದುರಾಚಾರದಿಂದ ಆ ದುಃಖ ಪ್ರಾಪ್ತಿಯಾಗಿರ್ತದಲ್ಲ ಅದನ್ನ ತೆಗೆದು ನಾನು ಸದಾಚಾರಿ ಆಗ್ಬೇಕು, ತಿಳಿಲಾರದಂತ ಮಾಡಿದ ತಪ್ಪಿಗೆ ಕ್ಷಮೆ ಇದೆ ಅನ್ನುವಂಥದ್ದು. ಹೀಗೆ ಒಂದು ಊರಿನಲ್ಲಿ ಇಬ್ರು ತಾಯಿ ಮಗ ಇರ್ತಾರೆ. ತಾಯಿ ಮಗ ಇದ್ದಂತ ಸಂದರ್ಭದಲ್ಲಿ ಅವರು ಯಾವುದೇ ರೀತಿಯಾಗಿರ್ತಕ್ಕಂಥ ಕಾಯಕವನ್ನ ಮಾಡಲಾರದೆ ಬಹಳ ಸುಲಭವಾಗಿ
ಹೊಟ್ಟೆ ತುಂಬಾ ಊಟ ಮಾಡಿ ಹಾಗೆ ಬದುಕ್ತಾ ನಡೆಸ್ತಾ ಇರ್ತಾರೆ. ಒಂದು ದಿನ ಏನಾಗ್ತದೆ ಅಂದ್ರೆ ಅವರ ಓಣಿಗೆ ಒಬ್ಬ ಹಣ್ಣು ಮಾರೋ ಹೆಣ್ಮಗಳು ಬರ್ತಾಳೆ. ಬಂದಾಗ ಆ ಮಗು ಕೇಳ್ತದೆ, ಅಮ್ಮ ಅಮ್ಮ ಹಣ್ಣು ಬಂದಿದೆ ಬಾ ಅಂತ ಹೇಳಿ. ಆ ತಾಯಿ ಆ ಮಗುವನ್ನ ಎತ್ಕೊಂಡು ಹೆಗಲ ಮೇಲೆ ಕೂರಿಸ್ಕೊಳ್ತಾಳೆ. ಹಣ್ಣು ಮಾರೋನು ಹಾಗೆ ಕೆಳಗೆ ಬುಟ್ಟಿಯನ್ನ ಇಳಿಸಿ ಮಾರಾಟ ಮಾಡ್ತಾ ಇರಲ್ಲ, ತಲೆ ಮೇಲೆ ಹೊತ್ಕೊಂಡು ಹಣ್ಣಿನ ವ್ಯಾಪಾರವನ್ನ ಮಾಡ್ತಾ ಇರ್ತಾರೆ. ಮಗುವನ್ನ ತಾಯಿ ತಲೆ ಮೇಲೆ ಕೂರಿಸ್ಕೊಂಡಿರ್ತಾಳೆ. ಹಣ್ಣು ಹೆಂಗೆ ಏನು ಎಲ್ಲ ಆಕೆ ಕುಶಲೋಪರಿಗಳನ್ನೆಲ್ಲ ವಿಚಾರಿಸುವಷ್ಟರೊಳಗಾಗಿ ಹಣ್ಣಿನ ರೇಟ್ ಅನ್ನ ಕೇಳ್ತಾಳೆ. ಅವ್ರು ಜಾಸ್ತಿ ಅಂತ, ಅಯ್ಯೋ ನಿಮ್ಮ ಹಣ್ಣು ಬಹಳ ರೇಟ್ ಜಾಸ್ತಿ ಆಗಿದೆ, ನಮಗೆ ಈ ಹಣ್ಣು ಬೇಡ ಅಂತ ಹೇಳಿ ಅಂದು ಆಕೆಗೆ ಬೇಡ ಅನ್ನುವಷ್ಟರೊಳಗಾಗಿ ಆ ಮಗು 2 ಹಣ್ಣುಗಳನ್ನ ಕದ್ಕೊಳ್ತದೆ. ಆ ತಾಯಿ ಮಗು ಹಣ್ಣನ್ನ ತಗೊಂಡಿದ್ದನ್ನ ನೋಡಿ, ಬೇಡಮ್ಮ ನಿನ್ನ ಹಣ್ಣು ನಮ್ಗೆ ಬೇಡ, ನೀನು ಬಹಳ ರೇಟ್ ಆಗಿದೆ, ನಾವು ಬೇರೆಯವ್ರ ಹತ್ರ ಬಂದಾಗ ತಗೊಳ್ತೀವಿ ಅಂತ ಹೇಳಿ ಹಾಗೆ ಕಳಿಸ್ತಾರೆ. ಅವ್ರು ಹೋದ ತಕ್ಷಣ ಮಗುವನ್ನ ತಾಯಿ ಹೆಗಲ ಮೇಲೆ ಕೂರ್ಸ್ಕೊಂಡಿದ್ದು ಮಗುವನ್ನ ಕೆಳಗಿಳಿಸಿ ಕೇಳ್ತಾಳೆ, ಮಗು ಎಷ್ಟು ಹಣ್ಣನ್ನ ಕದ್ದೆ? ಅಮ್ಮ 2 ಕದ್ದೆ. ಎಂತ ದಡ್ಡನೋ ನೀನು, 2 ಕದ್ದೋದ್ರ ಬದಲು 4 ಕದ್ಕೊಂಡಿದ್ದೆ, ಈ ಮಧ್ಯಾಹ್ನ ಇದಾಯ್ತು, 2 ಇದ್ದಿದ್ರೆ ರಾತ್ರಿ ನಾವು ತಿಂದು ನೀರು ಕುಡಿದು ಮಲಗಬಹುದಾಗಿತ್ತು ಅಂತ. ಆ ಮಗುವಿಗೆ ಏನಾಗ್ತದೆ ಅಂದ್ರೆ, ನಾನು ಮಾಡಿದಂತ ಈ ಕೃತ್ಯ, ಈ ಕೆಲಸ ಏನಿದೆ ಇದು ಸರಿ ಇರ್ಬಹುದೇನೋ ಅಂತ ಹೇಳಿ ಆ ಮಗು ಏನ್ ಮಾಡ್ತದೆ, ಅಲ್ಲಿ ಹೋದಂತ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಸಾಮಾನುಗಳನ್ನ ಕದ್ದು ತರುವಂತ ಕೆಲಸ ಮಾಡ್ತಾ ಇರ್ತದೆ. ಅವಾಗ ಅದಕ್ಕೆಲ್ಲವೂ ಕೂಡ ತಾಯಿ ತಿದ್ದಿ ಬುದ್ಧಿ ಹೇಳಬೇಕಾಗಿತ್ತು, ಎಚ್ಚರಿಸಬೇಕಾಗಿತ್ತು ಅಂತ ತಾಯಿ ಅದೆಲ್ಲವಕ್ಕೂ ಕೂಡ ಪ್ರೋತ್ಸಾಹವನ್ನ ಕೊಡ್ತಾ ಬಂದ್ಲು. ಆ ಮಗು ತನ್ನ ತಾಯಿ ಹೇಳಿದ್ದಂತೆ ಎಲ್ಲವೂ ಕೂಡ ಸರಿ ಅಂತ ಹೇಳಿ ಭಾವಿಸಿ ಆ ಮಗು ಏನ್ ಮಾಡ್ತದೆ, ಸ್ವಲ್ಪ ದೊಡ್ಡವನ ಆದಾದಾಗೆ ದೊಡ್ಡ ಕೆಲಸವನ್ನ ಮಾಡೋದಕ್ಕೆ ಪ್ರಾರಂಭ ಆಗ್ತದೆ. ಕಳ್ತನ ಮಾಡಿದವನು ಒಂದಲ್ಲ ಒಂದನ್ನ ಸಿಕ್ಕಾಕೋಬೇಕಲ್ವಾ, ಹಾಗೆ ಅವನು ಒಂದಿನ ಸಿಕ್ಕಾಕೊಂಡ್ಬಿಟ್ಟ. ಪೊಲೀಸ್ನವ್ರು ಬಂದು ಅವನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಅವನು ಎಂತೆಂಥ ಕೃತ್ಯಗಳನ್ನು ಮಾಡಿದ್ದಾನೆ ಅನ್ನುವಂಥದ್ದು ಎಲ್ಲರೂ ಕೂಡ ಹೇಳಿದಾಗ ಅವನಿಗೆ ಕೋರ್ಟಿನ ಕಟಕಟೆಯಲ್ಲಿ ನಿಲ್ಲಿಸ್ತಾರೆ. ಅವನಿಗೆ ನ್ಯಾಯಾಧೀಶರು ಶಿಕ್ಷೆಯನ್ನ ಪ್ರಕಟ ಮಾಡ್ತಾರೆ. ಈತ ಮಾಡಿರುವಂತಹ ದುಷ್ಕೃತ್ಯಕ್ಕೆ ಮರಣದಂಡನೆಯನ್ನ ವಿಧಿಸಬೇಕು ಅಂತೆ. ಹಾಗೆ ಜೈಲಿನ ಅಧಿಕಾರಿಗಳು ಜೈಲಲ್ಲಿ ಕರ್ಕೊಂಡು ಹೋಗ್ತಾರೆ. ಮನುಷ್ಯ ಸಂಘಜೀವಿ, ಯಾರ ಹತ್ರನಾದ್ರೂ ಏನಾದ್ರೂ ನಾವು ಮನಸ್ಸಲ್ಲಿರೋದನ್ನ ಹಂಚ್ಕೊಂಡ್ರೆ ಹೇಳ್ಕೊಂಡ್ರೆ ಮನಸ್ಸು ಹೃದಯ ಹಗರ ಆಗ್ತದೆ. ಮನುಷ್ಯ ಒಂಟಿಯಾಗಿ ಕುತ್ಕೊಂಡ ಅಂತ ಅಂದ್ರೆ ಎಲ್ಲಿಲ್ಲದ ಚಿಂತೆ ಆಲೋಚನೆ ಎಲ್ಲವೂ ಕೂಡ ಬರ್ತದೆ. ಅದಕ್ಕೆ ಶರಣರು ಸತ್ಸಂಗವನ್ನ ಮಾಡಬೇಕು ಅಂತ, ಸಜ್ಜನರ ಸಂಘವದು ಯಜ್ಞೇನ ಸವಿದಂತೆ ಅಂತ ಹೇಳಿದ್ರು. ಅಂತ ಸಜ್ಜನರ ಸಂಘವನ್ನ ಮಾಡಬೇಕು ಅಂತೇಳಿ ಆತ ಒಬ್ಬರೇ ಕುತ್ಕೊಂಡು ಆಲೋಚನೆ ಮಾಡ್ತಾನೆ. ಆವಾಗ ಆತನಿಗೆ ತನ್ನ ತಪ್ಪಿನ ಹರಿವಾಗ್ತದೆ. ಎಂತ ಕೆಲಸ ಮಾಡ್ಬಿಟ್ನಲ್ಲ, ನನಗೆ ಸಾವು ಖಚಿತವೇ, ಇದು ಸರಿಯೇ, ನಾನು ಈ ಕೆಲಸ ಮಾಡಬಾರ್ದಾಗಿತ್ತು, ಇದೆಲ್ಲದಕ್ಕೂ ಕೂಡ ನನ್ನ ತಾಯಿ ತಿದ್ದಿ ಬುದ್ಧಿ ಹೇಳಿದ್ರೆ ನಾನು ಈ ಸಮಾಜದಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿ ಆಗ್ತಿದ್ದೆ, ನನ್ನ ತಾಯಿ ಎಂತ ಕೆಲಸ ಮಾಡ್ಬಿಟ್ಲು ಅಂತೇಳಿ ಪಶ್ಚಾತ್ತಾಪಕ್ಕೆ ಒಳಗಡೆಯಾಗಿ ಅವ್ರು ಜೈಲ್ ಅಧಿಕಾರಿಗಳು ಆತನಿಗೆ ಮರಣದಂಡನೆ ವಿಧಿಸುವಂತ ಗಳಿಗೆ ಬರ್ತದೆ. ಅವಾಗ ಸಹಜವಾಗಿ ಕೇಳೋದನ್ನ ನೋಡಿ ಕೇಳ್ತಿರ್ತೀವಿ, ನಿನ್ನ ಕೊನೆ ಆಸೆ ಏನು ಅಂತ ಕೇಳಿದಾಗ ಒಬ್ಬೊಬ್ರು ಒಂದೊಂದರ ಹೇಳೋದನ್ನ ಕೇಳ್ತೀವಿ. ಆದ್ರೆ ಆ ವ್ಯಕ್ತಿ ಹೇಳ್ತಾನೆ, ನನ್ನ ಕೊನೆ ಆಸೆ ಏನು ಅಂದ್ರೆ ನನ್ನ ತಾಯಿಯನ್ನ ಕರೆಸ್ರಿ ಅಂತ. ಅವ್ರು ಹೇಳ್ತಾರೆ, ಏನಪ್ಪಾ ಒಬ್ಬೊಬ್ರು ಒಂದೊಂದು ರೀತಿಯಾಗಿರ್ತಕ್ಕಂಥ ಏನೋ ತಿನ್ಬೇಕು, ಉಣಬೇಕು, ಉಡಬೇಕು, ಏನೋ ಬೇಕು ನೋಡ್ಬೇಕು ಅಂತ ಹೇಳ್ತಾರೆ. ಆದ್ರೆ ನೀನು ನಿನ್ನ ತಾಯಿಯನ್ನ ಕರೆಸು ಅಂತ ಹೇಳಿದಾಗ ಅವರ ತಾಯಿಯನ್ನ ಕರೆಸ್ತಾರೆ. ಆ ಮಗು ಆ ಅಧಿಕಾರಿಯ ಮುಂದೆ ಹೇಳ್ತದೆ, ಮೊದಲು ನನ್ನ ತಾಯಿಗೆ ಶಿಕ್ಷೆಯನ್ನು ಕೊಡಿ, ತದನಂತರ ನನಗೆ ಶಿಕ್ಷೆಯನ್ನು ಕೊಡಿ ಅಂತ. ಯಾಕೆ ಅಂತ ಅವ್ರು ಪ್ರಶ್ನೆ ಮಾಡ್ತಾರೆ. ನಾನು ಚಿಕ್ಕನ್ನಲ್ಲಿ ಹಣ್ಣು ಕದ್ದಾಗ ನನ್ನ ತಾಯಿ ಒಡೆದು ಬುದ್ಧಿ ಕಲಿಸಿದ್ರೆ ನಾನು ದೊಡ್ಡವನಾದ್ಮೇಲೆ ಈ ಕೆಲಸ ಮಾಡ್ತಾ ಇದ್ದಿಲ್ಲ. ನನಗೆ ತಪ್ಪಿನ ಅರಿವನ್ನ ಮೂಡಿಸಿದ್ರೆ ನಾನು ಈ ರೀತಿಯಾಗಿರ್ತಕ್ಕಂಥ ಮರಣದಂಡನೆಗೆ ನಾನು ಗುರಿ ಆಗ್ತಾ ಇರಲಿಲ್ಲ. ಇದೆಲ್ಲಕ್ಕೂ ಕೂಡ ನನ್ನ ತಾಯಿ ಪ್ರೇರಕಳು ಅಂತೇಳಿ ಅದಕ್ಕೋಸ್ಕರವಾಗಿ ಆ ತಾಯಿಯಿಂದ ಆ ಮಗುವಿನಿಂದ ತಾಯಿ ಪಾಠ ಕಲಿಸಲು ಅನ್ನುವಂಥದ್ದು. ಅದಕ್ಕೋಸ್ಕರವಾಗಿ ನಮ್ಮ ಮಕ್ಕಳು ಏನೇ ಮಾಡಿದ್ರು ಕೂಡ ಆ ಸರಿ ತಪ್ಪಿನ ಪರಿಚಯವನ್ನು ಮಾಡ್ಕೊಡ್ಬೇಕು. ಅವಾಗವಾಗ ಹೇಳ್ತಾ ಇರ್ತೀವಿ, ಮಗು ತುಂಬಾ ಮಣ್ಣು ತಿಂತಾ ಇರ್ತದೆ, ಪೇಪರ್ ತಿಂತಾ ಇರ್ತದೆ, ಕೂದಲು ತಿಂತಾ ಇರ್ತದೆ, ಹೀಗೆ ಏನೆಲ್ಲ ತಿಂತಾ ಇರುವಂತ ಮಗುವಿಗೆ ಅದರ ಅರಿವು ಇದಲ್ಲ, ಏನ್ ತಿನ್ಬೇಕು ಏನ್ ತಿನ್ನಬಾರ್ದು ಅಂತೇಳಿ. ಆದ್ರೆ ತಂದೆ ತಾಯಿಗಳಾದಂಥವ್ರು, ನಮ್ಮ ನೆರೆಹೊರೆಯಲ್ಲಿರುವಂಥವ್ರು ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥದ್ದನ್ನ ಪದೇ ಪದೇ ಎಚ್ಚರಿಸ್ತಾ ಇರಬೇಕು.
ಕುಂಬಾರ ಹೇಗೆ ಮಡಿಕೆ ಮಣ್ಣನ್ನ ತಗೊಂಡು ತಟ್ಟಿ 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 ಒಂದು ಅದಕ್ಕೆ ತಂದು ಮಣ್ಣನ್ನ ಮಡಿಕೆಯನ್ನ ಮಾಡ್ತಾನೋ ಹಾಗೆ ಮಕ್ಕಳ ಬದುಕನ್ನ ಭವಿಷ್ಯವನ್ನ ರೂಪಿಸ್ಬೇಕಾಗ್ತದೆ ಅನ್ನೋಂಥದ್ದು. ಅಂತ ದುರಾಚಾರಿಯಾಗಿರ್ತಕ್ಕಂಥವನ್ನ ಖಂಡಿತ ಪರಿವರ್ತನೆಯನ್ನು ಮಾಡ್ಬೋದು, ಸದಾಚಾರಿಯನ್ನಾಗಿ ಮಾಡ್ಬೋದು. ಹಾಗೆ 12ನೇ ಶತಮಾನದಲ್ಲಿ ಬಸವಣ್ಣನವರ ಮನೆಗೆ ಕಳ್ಳ ಬಂದಂತ ಸಂದರ್ಭದಲ್ಲಿ ಬಸವಣ್ಣನವರು ಕೂಡ ಅಂತ ಕಳ್ಳನನ್ನು ಕೂಡ ಪರಿವರ್ತನೆ ಮಾಡೋದನ್ನ ನಾವು ಕೇಳ್ತೇವೆ. ಆ ತಾಯಿ ಮಲಗಿದಂತ ಸಂದರ್ಭದಲ್ಲಿ ಆಭರಣಕ್ಕೆ ಕೈ ಹಾಕಿದಾಗ ಕಳ್ಳ 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 ಅಂತಾರೆ. ಆ ಬಸವಣ್ಣನವರು ಬಂದು ಆತ ಕಳ್ಳ ಅಲ್ಲ, ಆತನ ಬದುಕಿನ ಏನೋ ಒಂದು ಘಟನೆಗೆ ಸಂಭವಿಸಿದಾಗ ಏನೋ ಒಂದು ಕಷ್ಟಕ್ಕೆ ಬಂದಿದ್ದಾನೆ, ಆತನ ಕಳ್ಳ ಅಲ್ಲ, ಪರಮಾತ್ಮ ನಿನ್ನ ಹತ್ರ ಇದೆ ಅಂತ ಹೇಳಿ ಬಂದಿದ್ದಾನೆ, ಆತ ಕಳ್ಳ ಅಲ್ಲ ಅಂತ ಹೇಳಿ ಆತನನ್ನು ಕೂಡ ಮನೆ ಪರಿವರ್ತನೆಯನ್ನ ಮಾಡಿ ಅವನಿಗೂ ಕೂಡ ಆ ಶರಣ ಪಥದಲ್ಲಿ ಸಾಗೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ. ಪರಿವರ್ತನೆಗೆ ಪ್ರತಿಯೊಬ್ಬರಿಗೂ ಕೂಡ ಅವಕಾಶ ಇದೆ. ಅಂತ ಪರಿವರ್ತನೆಯ ಪಥದಲ್ಲಿ ಸಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಶಿವಯೋಗಿಗಳು ದುರಾಚಾರವನ್ನ ಬಿಟ್ಟು ನೀನು ಸದಾಚಾರಿ ಆದ್ರೆ ನಿನಗೆ ದುಃಖದಿಂದ ನೀನು ಬಿಡುಗಡೆಯನ್ನು ಹೊಂದುತ್ತೀಯ, ನೀನು ಸದಾಚಾರಿಯಾಗಿ ಸದ್ಗುಣಗಳು ನಿನ್ನಲ್ಲಿ ಪ್ರಾಪ್ತಿಯಾದ್ರೆ ನಿನಗೆ ಸುಖ ಆಗ್ತದೆ. ಅಂತ ಸುಖವನ್ನ ನೀನು ಸಂಪಾದನೆಯನ್ನು ಮಾಡಬೇಕಾದ್ರೆ ನೀನು ಗುರುವಿಗೆ ಶರಣು ಹೋಗಬೇಕು ಅನ್ನುವಂಥದ್ದನ್ನ ಹೇಳ್ತಾರೆ. ಹಾಗೆ ಯೋಗ ಪ್ರತಿಪಾದನಾ ಸ್ಥಳದಲ್ಲಿ ಜೀವನಿಗೆ ಚಿತ್ತ ಚಂಚಲತೆಯಿಂದ ನೀನು ಭವದುಃಖಕ್ಕೆ ಈಡಾಗಿದೆಯಾ, ಅಂತ ದುಃಖದಿಂದ ಆ ಚಾಂಚಲ್ಯದಿಂದ ನೀನು ನಿವೃತ್ತಿಯನ್ನ ಹೊಂದಬೇಕಾದ್ರೆ ಗುರುವಿನ ನಾಮಸ್ಮರಣೆ ಬಹಳ ಮುಖ್ಯ ಅನ್ನುವಂಥದ್ದು. ಅಂತ ಹಲವಾರು ರೀತಿಯಾಗಿರ್ತಕ್ಕಂಥ ಯೋಗಗಳಿದಾವೆ ಅನ್ನುವಂಥದ್ದು. ಮಂತ್ರಯೋಗ ಇರ್ಬೋದು, ಹಠಯೋಗ, ಲಯಯೋಗ, ರಾಜಯೋಗ, ಎಲ್ಲ ಯೋಗಗಳಿಗಿಂತಲೂ ಕೂಡ ಶ್ರೇಷ್ಠವಾಗಿರುವಂತಹ ಯೋಗ ಅದು ಶಿವಯೋಗ ಅನ್ನುವಂಥದ್ದು. ಆ ಶಿವಯೋಗ ಸಾಧನೆಯ ಮುಖಾಂತರವಾಗಿ ನಿನಗೆ ಯಾವ ಯೋಗ ನಿನಗೆ ಸರಿ ಅನಿಸ್ತೋ ಅಂತ ಯೋಗ ಸಾಧನೆಯನ್ನ ಮಾಡಿ ನೀನು ಈ ಎಲ್ಲ ಕರ್ಮಗಳನ್ನ ಕಳ್ಕೊಂಡು ಚಿತ್ತೇಕಾಗ್ರತೆಯಿಂದ ನೀನು ಸಂಪಾದನೆಯನ್ನ ಮಾಡಿದ್ರೆ ನೀನು ಆ ಜ್ಞಾನವನ್ನ ಅನುಭವವನ್ನ ನೀನು ಪಡೆಯೋದಕ್ಕೆ ನೀನು ಅಣಿಯಾಗ್ತೀಯ ಅನ್ನುವಂಥದ್ದನ್ನ ಹೇಳ್ತಾರೆ. ಹಾಗೆ ಜ್ಞಾನ ಪ್ರತಿಪಾದನಾ ಸ್ಥಳಕ್ಕೆ ನಾವು ಬರೋದಾದ್ರೆ ಆ ಸಂಸಾರ ದುಃಖದಿಂದ ಅಜ್ಞಾನದಿಂದ ಆವೃತ್ತಿಯಾಗಿರುವಂತ ಆ ದುಃಖದಿಂದ ನೀನು ನಿವೃತ್ತಿ ಆಗ್ಬೇಕಾದ್ರೆ ನಿನ್ನ ಅಜ್ಞಾನ ಕಳಿಬೇಕು ಅನ್ನುವಂಥದ್ದು. ಅಜ್ಞಾನದಿಂದ ನಿವೃತ್ತಿಯಾಗಿ ಜ್ಞಾನ ಅನ್ನುವಂತ ಬೆಳಕನ್ನ ಪಡಿಬೇಕು ಅಂತ ಹೇಳ್ತಾರೆ ಶರಣರು. ಅಂತ ಜ್ಞಾನವನ್ನ ಅನುಭವವನ್ನ ಪಡ್ಕೋಬೇಕಾಗ್ತದೆ ಅನ್ನುವಂಥದ್ದು. ಅದಕ್ಕೆ ಬಸವಣ್ಣರು ಹೇಳ್ತಾರೆ ನೋಡ್ರಿ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಪರುಷದ ಬಲದಿಂದ ಅವಲೋಕದ ಕೇಡು ನೋಡಯ್ಯ, ಕೂಡಲ ಸಂಗಮ ದೇವನ ಶರಣರ ಅನುಭವದಿಂದ ಎನ್ನ ಭವದ ಕೇಡು ನೋಡಯ್ಯ ಅನ್ನೋದು. ನಮಗೆ ಭವಬಂಧನದಿಂದ ಬಿಡಿಸ್ಕೊಳ್ಳುವಂಥದ್ದಕ್ಕೆ ಎಂಥ ಸನ್ಮಾರ್ಗವನ್ನ, ಎಂಥ ಸರಳವಾಗಿರುವಂತದ್ದನ್ನ ಶರಣರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಅಂತ ಅನುಭವಾಮೃತವನ್ನ ನಾವು ಪಡ್ಕೊಂಡ್ವಿ ಅಂದ್ರೆ ನಮ್ಮ ಜೀವನದಲ್ಲಿ ನಾವು ಕೂಡ ಆ ಕೈವಲ್ಯ ಪದವಿಗೆ ಹೋಗೋದಕ್ಕೆ, ಮುಕ್ತಿಯ ಪಥಕ್ಕೆ ಹೋಗೋದಕ್ಕೆ ಖಂಡಿತ ಸಾಧ್ಯ ಆಗ್ತದೆ ಎನ್ನುವಂಥದ್ದನ್ನ ಶರಣರು ಬದುಕಿ ಜೀವನದಲ್ಲಿ ಅವರು ಕೂಡ ಅಳವಡಿಸ್ಕೊಂಡು ಈ ರೀತಿಯಾಗಿ ಬದುಕು ಇದೆ ಎನ್ನುವಂಥದ್ದನ್ನ ನಮಗೆ ದಿಗ್ದರ್ಶನವನ್ನ ಮಾಡಿಸಿದ್ದಾರೆ ಎನ್ನುವಂಥದ್ದು. ಹಾಗೆ ನಮ್ಮ ಬದುಕಿನಲ್ಲಿ ಜೀವನದಲ್ಲಿ ಹಲವಾರು ರೀತಿಯಾಗಿರುವಂತಹ ಸಾಧನೆಯನ್ನ ಮಾಡೋದಕ್ಕೆ ಹೋಗ್ತೀವಿ. ಆ ಸಾಧನೆ ಫಲವನ್ನ ಪಡ್ಕೋಬೇಕಾದ್ರೆ ಹೇಗೆ ಸಾಧನೆಯನ್ನ ಪಡ್ಕೋಬೇಕು ಅಂತ ಅನ್ನೋದನ್ನ ಒಂದು ಪುರಂದರದಾಸರ ಒಂದು ತತ್ವ ಪದದಲ್ಲಿ ನಾವು ಕಾಣ್ತೇವೆ ಅನ್ನೋಂಥದ್ದು. ಹಾಗೆ ಹೇಳ್ತಾರೆ ಅವರು, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅನ್ನುವಂಥದ್ದು. ನಮ್ಮ ಬಸವ ಪರಂಪರೆಯಲ್ಲಿ, ನಮ್ಮ ಶರಣ ಸಂಸ್ಕೃತಿಯಲ್ಲಿ, ನಮ್ಮ ಆಧ್ಯಾತ್ಮಿಕತೆಯಲ್ಲಿ ಗುರು ಗುಲಾಮನಾಗಿರಿಸಿಕೊಳ್ಳೋದಿಲ್ಲ, ತನ್ನ ಶಿಷ್ಯನನ್ನ ತನ್ನಂತೆ ಮಾಡಿಕೊಳ್ಳುವಂಥದ್ದು ಅಂತ ಹೇಳ್ತೇವೆ. ಹಾಗೆ ಗುರು ಆಗೋದಕ್ಕೆ, ಆ ಶಿಷ್ಯ ಯೋಗ್ಯ ಅನಿಸ್ಕೊಳ್ಳುವಂಥದ್ದಕ್ಕೆ ಹೇಗಿರಬೇಕು ಅನ್ನುವಂಥದ್ದನ್ನ ಪುರಂದರದಾಸರು ಹೇಳ್ತಾರೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ, ಪರಿಪರಿ ಶಾಸ್ತ್ರವನ್ನೋದಿದರೇನು ವ್ಯಕ್ತವಾಯಿತು ಭಕ್ತಿ ಎನ್ನುವಂಥದ್ದು. ಎಷ್ಟು ಶಾಸ್ತ್ರ ಓದಿದ್ರೇನು, ಎಲ್ಲವೂ ಕೂಡ ನಾನು ಮಾಡುವಂತಹ ಭಕ್ತಿ ಅದು ಪರಿಣಾಮಕಾರಿಯಾಗಿಲ್ಲ ಅಂದ್ರೆ, ಶ್ರದ್ಧೆಯಿಂದ ನಿಷ್ಠೆಯಿಂದ ಮಾಡ್ಲಿಲ್ಲ ಅಂದ್ರೆ ಅದು ಏನು ಪುರಾಣ, ಏನ್ ಕೇಳಿ ಶಾಸ್ತ್ರ ಕೇಳಿ, ಏನ್ ಓದಿ ಏನು ಪ್ರಯೋಜನ, ಅದು ವ್ಯರ್ಥ ಅಂತ ಹೇಳ್ತಾರೆ. 6 ಶಾಸ್ತ್ರವ ಓದಿದರಿಲ್ಲ, 3 ಪುರಾಣವ ಮುಗಿಸಿದರಿಲ್ಲ. ತುಂಬಾ ಜನ ನಾವು ಎಷ್ಟೋ ಪುರಾಣಗಳನ್ನು ಓದಿ ಮುಗಿಸ್ಬಿಟ್ಟಿದ್ದೀವಿ, ಅಷ್ಟು ಬುಕ್ಸ್ ಓದಿದ್ದೀವಿ ಅಂದ್ರೆ ಅದೆಲ್ಲವನ್ನ ಓದಿ ತನ್ನ ಬದುಕಿಗೆ, ನನ್ನ ಜೀವನಕ್ಕೆ ನಾನು ಅಳವಡಿಸ್ಕೊಳ್ಳಿಲ್ಲ ಅಂದ್ರೆ ಅದು ಓದಿ ಏನು ಪ್ರಯೋಜನ ಅನ್ನುವಂಥದ್ದೇನು ಹೇಳ್ತಾರೆ. ಸಾರ ನ್ಯಾಯ ಕಥೆಗಳ ಕೇಳಿದರಿಲ್ಲ, ಧೀರನಾಗಿ ತಾ ಪೇಳಿದರಿಲ್ಲ, ಕೊರಳಲು ಮಾಲೆಯ ಧರಿಸಿದರಿಲ್ಲ, ಬೆರಳಲು ಜಪಮಣಿ ಎಳಿಸಿದರಿಲ್ಲ,
ಮರುಳನಾಗಿತ ಶರೀರಕ್ಕೆ ಬೂದಿಯ ಬಳಿದುಕೊಂಡರಿಲ್ಲ, ನಾರಿಯ ಭೋಗವ ಅಳಿದರಿಲ್ಲ, ಶರೀರ ಸುಖವ ಬಿಡಿಸಿದರಿಲ್ಲ. ಆ ಪುರಂದರ ವಿಠಲನ ನಾನು ಸೇರ್ಕೊಂಡ್ರೆ ಮಾತ್ರ ತಾನು ಅದಾಗೋದಕ್ಕೆ ಸಾಧ್ಯ ಅಂತಾರೆ. ಇನ್ನೆಲ್ಲ ಮಾಡಿ ಬರೀ ಭೌತಿಕವಾಗಿರ್ತಕ್ಕಂಥ ಕಣ್ಣಿಗೆ ಕಾಣುವಂತ ಶರಣ ಹೇಳ್ತಾರ, ಹೊರಗನೆ ಪೂಜಿಸಿ ಹೊರಗನೆ ಕೊಯ್ದು ಹೊರಗನೆ ಆದರು ಅಂತಾರಲ್ಲ, ಆಗಲ್ಲ. ನಾನು ಬಹಿರಂಗದ ಸ್ವಚ್ಛತೆಗೋಸ್ಕರವಾಗಿ ಮನದ ಮಲಿನತೆಯನ್ನ ಹೇಗೆ ತೊಳ್ಕೋಬೇಕು ಅನ್ನುವಂಥದ್ದನ್ನ ನಾವಾಗಲೇ ನಮಗೆಲ್ಲರಿಗೂ ಕೂಡ ಪರಿಚಯ ಆಗಿರೋ ಹಾಗೆ ಚನ್ನಬಸವಣ್ಣವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಮಂಡೆ ಮಾಸಿದಡೆ ಮಹಾಮಜ್ಜನವ ಮಾಡುವುದು, ವಸ್ತ್ರ ಮಾಸಿದಡೆ ಮಡಿವಾಳನಿಗಿಕ್ಕುವುದು, ಮನದ ಮೈಲಿಗೆಯ ತೊಳೆಯಬೇಕಾದರೆ ಕೂಡಲ ಚನ್ನ ಸಂಗಯನ ಅನುಭವ ಮಾಡುವುದು ಅನ್ನುವಂಥದ್ದು. ಹಲವಾರು ರೀತಿಯಾಗಿರ್ತಕ್ಕಂಥ ದೇಹದ ಹಲವಾರು ಕೊಳೆಗಳನ್ನ ಕಳ್ಕೊಳ್ಳೋದಕ್ಕೋಸ್ಕರವಾಗಿ ಹಲವಾರು ಪರಿಕರಗಳನ್ನ ಹಾಕಿ ಸ್ವಚ್ಛ ಮಾಡ್ಕೊಳ್ತೇವೆ ಎನ್ನುವಂಥದ್ದು. ಹಾಗೆ ಭೌತಿಕವಾಗಿರುವಂತಹ ವಸ್ತುಗಳನ್ನ ನಾವು ಬಳಸುವಂಥದ್ದನ್ನ ಸ್ವಚ್ಛ ಮಾಡ್ತೀವಿ. ಇದೆಲ್ಲವೂ ಹೊರಗಿನ ಸ್ವಚ್ಛತೆ ನಮ್ಗೆ ಗೊತ್ತು. ಆದ್ರೆ ಹೊರಗೆ ಸ್ವಚ್ಛತೆ ಮಾಡ್ಕೊಂಡು ಕುತ್ಕೊಂಡು ನಾನು ಮಡಿ ಮೈಲ್ಗೆ ಹಾಗೆ ಹೀಗೆ ಅಂತ ಹೇಳಿ ಬರೀ ಹೊರಗೆ ಮಾಡ್ಕೊಂಡು ಹೋದ್ರೆ ನನ್ನ ಅಂತರಂಗ ಶುದ್ಧಿ ಆಗಿದ್ದೆ ಯಾವಾಗ, ನನ್ನ ಅಂತರಂಗದಲ್ಲಿ ಆ ಬೆಳಕನ್ನ ಹಚ್ಚಿಸ್ಕೊಳ್ಳೋದು ಯಾವಾಗ ಅಂತೇಳಿ ಶರಣರು ಪ್ರಶ್ನೆಯನ್ನ ಮಾಡ್ತಾರೆ. ನಾನು ಬಹಿರಂಗದ ಸ್ವಚ್ಛತೆಯ ಮುಖಾಂತರವಾಗಿ ಅಂತರಂಗದ ಮಲಿನತೆಗಳನ್ನ ಈಗೇನು ಆ ಶಿವಯೋಗಿಗಳು ಹೇಳಿದ ಹಾಗೆ ನಾನು ದುರ್ಗುಣ ದುರಾಚಾರಿ ಇದೆಲ್ಲವನ್ನು ಕಳೆದು ಸತ್ಪಥದಲ್ಲಿ ಸಾಗೋದಕ್ಕೆ ಸದಾಚಾರಿ ಆಗೋದಕ್ಕೆ ಎಲ್ಲಾ ರೀತಿಯಾಗಿರ್ತಕ್ಕಂಥ ಅವಕಾಶವನ್ನ ಶರಣರು ನಮಗೆ ಮಾಡಿಟ್ಟ ಅಡಿಗೆಯಿಂದ ನೀಡಿದ್ದಾರೆ. ಅದನ್ನ ಬಡಿಸ್ಕೊಳ್ಳೋದು ಪ್ರಸಾದ ಮಾಡೋದು ಅಷ್ಟೇ ಇರೋದು, ಅಷ್ಟೊಂದು ಸುಲಲಿತವಾಗಿ ಸರಳವಾಗಿ ನಮಗೆ ಎಡೆ ಮಾಡಿಕೊಟ್ಟಿದ್ದಾರೆ. ಅದನ್ನೆಲ್ಲವನ್ನು ಕೂಡ ಪಡ್ಕೋಬೇಕಾದ್ರೆ ಗುರುವಿನ ಹತ್ರ ಹೇಗಿರಬೇಕು ಅನ್ನುವಂಥದ್ದನ್ನ ಸರ್ವಜ್ಞ ಮೂರ್ತಿಗಳು ಹೇಳ್ತಾರೆ. ಎತ್ತಾಗಿ ತೊತ್ತಾಗಿ ಕಿತ್ತಲ ಗಿಡವಾಗಿ ಮತ್ತೆ ಪಾದದ ಕೆರವಾಗಿ ಗುರುವಿನ ಹತ್ತಿರವೇ ಇರು ಎಂದ ಸರ್ವಜ್ಞ. ಎತ್ತಾಗಿ ತೊತ್ತಾಗಿ ಎತ್ತು ನೋಡಿ, ಒಬ್ಬ ರೈತನ ಮನೆಯಲ್ಲಿ ಆತ ಯಾವ ಫಲಾಪೇಕ್ಷೆ ಇರಲಾರದೆ ಎತ್ತು ತನ್ನ ಒಡೆಯ ಮೇವಾಗ್ತಾನೆ, ನೀರಾಗ್ತಾನೆ, ಆರೈಕೆ ಮಾಡ್ತಾನೆ. ಅವನಿಗೆ ಸದಾ ಚಿರಋಣಿಯಾಗಿ ಕೃತಜ್ಞನಾಗಿ ತಾನು ಆ ರೈತ ಮಾಡುವಂತ ಕೆಲಸಕ್ಕೆ ತನ್ನ ಇಡೀ ಬದುಕನ್ನ ಜೀವನವನ್ನ ಸವಿಸ್ತದೆ. ಒಮ್ಮೊಮ್ಮೆ ಆ ಬೇಸಾಯ ಮಾಡುವಂತ ಸಂದರ್ಭದಲ್ಲಿ ಆತ ಬೈತಾನೆ, ಹೊಡಿತಾನೆ. ನಾವೇನಾದ್ರೂ ಮನುಷ್ಯರಾಗಿದ್ರೆ ಏನ್ ಮಾಡ್ತೀವಿ? ಅದೆಲ್ಲವನ್ನ ಅಲ್ಲೇ ಬಿಟ್ಟು ಸಿಟ್ಟಾಗಿ ನಾವು ಹೋಗ್ಬಿಡ್ತಿದ್ವಿ. ಏನು ನಾನೇನ್ ಕೆಲಸ ಮಾಡ್ತಾ ಇಲ್ವಾ, ನನ್ನ ಸುಮ್ನೆ ಅಂತೀಯ, ಮಾಡಿದ್ಮೇಲೆ ನನ್ಗ್ಯಾಕೆ ಅನ್ನೋದು, ಹೀಗೆಲ್ಲ ಮನುಷ್ಯನಾಗಿದ್ದವನು ಅಂತಿದ್ದ. ಆದ್ರೆ ಆ ಪ್ರಾಣಿ ತನಗೆ ಆಶ್ರಯ ಕೊಟ್ಟಂತ ವ್ಯಕ್ತಿ, ನನ್ನನ್ನ ಕೃತಜ್ಞತೆಯಿಂದ ನೋಡಿಕೊಂಡಂತ ವ್ಯಕ್ತಿಗೆ ನಾನು ಕೃತಜ್ಞನಾಗಿರ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಮ್ಮೊಮ್ಮೆ ಆ ಎತ್ತಿಗೆ ಕಾಲ್ ಕಿತ್ತಿಡಕ್ ಆಗ್ತಾ ಇರ್ಲಿಲ್ಲ ಅಂದ್ರೂ ಕೂಡ ಆತನ ಬದುಕಿನ ನಿರ್ವಹಣೆಗೋಸ್ಕರವಾಗಿ ಕೈ ಹಿಡಿದು ನಡೆಸುವಂಥದ್ದನ್ನ ನಾವು ನೋಡ್ತೀವಿ. ಹಾಗೆ ರೈತನೊಟ್ಟಿಗೆ ಹೇಗೆ ಅದಿರ್ತದೋ ಹಾಗೆ ತೊತ್ತಾಗಿ ಇರ್ಬೇಕು, ದಾಸಾನುದಾಸನಾಗಿರ್ಬೇಕು. ಯಾವಾಗ ಗುರುವಿನಲ್ಲಿರ್ತಕ್ಕಂಥ ಜ್ಞಾನವನ್ನ ಆ ಅನುಭವವನ್ನ ಪಡ್ಕೋಬೇಕಾದ್ರೆ. ಹಾಗೆ ಹೇಳ್ತಾರೆ, ಇತ್ತಲ ಗಿಡವಾಗಿ. ನೋಡಿ, ಎಷ್ಟೋ ಜನ ನಾವು ಇತ್ತಲದಲ್ಲಿ ತುಂಬಾ ಗಿಡಗಳನ್ನ ಹಾಕೊಂಡಿರ್ತೀವಿ. ಉದಾಹರಣೆಗೆ ಕರಿಬೇವು ಹಾಕಿದ್ರೆ ಸಾಕು, ಅಡಿಗೆ ಮಾಡೋಕೆ ಗಿಡದಲ್ಲಿರುವಂತ ತಂದ್ಬಿಟ್ಟು ಹಾಗೆ ಒಗ್ಗರಣೆ ಹಾಕಿ ಮಾಡ್ತೇವೆ. ಹಾಗೆ ನುಗ್ಗೆ ಸೊಪ್ಪು, ಈ ರೀತಿಯಾಗಿರುವಂತ ಔಷಧಿ ಗಿಡಗಳನ್ನ, ನಮಗೆ ಆರೋಗ್ಯಕರವಾಗಿರುವಂತ ಚಕ್ರಮಣಿ ಸೊಪ್ಪು ಅಂತ ಬರ್ತದೆ, ತುಂಬಾ ಚೆನ್ನಾಗಿರ್ತದೆ. ಪ್ರತಿನಿತ್ಯ ಕೂಡ ಸ್ವೀಕಾರ ಮಾಡಿದ್ರೆ ತುಂಬಾ ಒಳ್ಳೇದು ಅನ್ನುವಂಥದ್ದು. ಆ ರೀತಿಯಾಗಿರ್ತಕ್ಕಂಥ ವಿಳೆದೆಲೆ ಇರಬಹುದು. ಹೀಗೆ ಹಲವಾರು ರೀತಿಯಾಗಿರುವಂತ ಸಸ್ಯಗಳನ್ನ ನಾವು ನೆಟ್ಕೊಂಡ್ರೆ ನಾವು ಇತ್ತಲ ಗಿಡ ಮದ್ದಾಗಿ ನಮಗೆ ಪರಿವರ್ತನೆ ಆಗ್ತದೆ ಎನ್ನುವಂಥದ್ದು. ಎಷ್ಟೋ ಸಲ ನಮ್ಮಲ್ಲಿ ಬೆಳೆದಿರುವಂತ ಗಿಡವೇ ಔಷಧಿಯಾಗಿರ್ತದೆ, ಆದ್ರೆ ನಮ್ಗೆ ಯಾರಿಗೂ ಯಾವುದಕ್ಕೆ ಬಳಸಬೇಕು ಅಂತ ಹೇಳಿ ಗೊತ್ತಿರೋದಿಲ್ಲ ಅನ್ನುವಂಥದ್ದು. ಅಂತ ಔಷಧಿ ಗುಣವುಳ್ಳಂತ ಗಿಡವನ್ನ ಅಕ್ಕಪಕ್ಕದಲ್ಲೇ ನಾವು ಬೆಳೆಸ್ಕೋಬೇಕು. ಈ ಕೈ ಚಾಚಿದ್ರೆ ಸಿಗ್ಬೇಕು ಅಂತಾರಲ್ಲ, ಹಾಗೆ ಅಲ್ಲ ಹತ್ರದಲ್ಲಿ ನಾವು ಬೆಳ್ಕೋಬೇಕು ಅನ್ನುವಂಥದ್ದನ್ನ ಹೇಳ್ತಾರೆ. ಹಾಗೆ ಪಾದದ ಕೆರವಾಗಿ ನೀನು ಗುರುವಿನ ಹತ್ರನೇ ಇರಬೇಕು. ನಾವ್ ಹೇಳಿದ್ವಲ್ಲ, ಉದಾಹರಣೆ ಕೊಟ್ವಲ್ಲ, ಇರುವೆ ಹೆಂಗ್ ಹಿಡ್ಕೊಂಡಿರ್ತದೋ, ನೆರಳೆಂಗೆ ನಮ್ಮ ಹಿಂಬಾಲಿಸಿರ್ತದೋ ಹಂಗ್ ಗುರುವನ್ನ ಯಾವುದೇ ಕಾರಣಕ್ಕೂ ಕೂಡ ಬಿಡಬಾರ್ದು. ಇದಂಗೆ ದಾರಿ ತೋರಿಸುವಂತ ಸಂದರ್ಭದಲ್ಲಿ ದಾರಿ ತೋರಿಸೋ ವ್ಯಕ್ತಿ ಸಿಕ್ಕಿದಂತೂ ಸರಿ, ಇಲ್ಲ ಅಂದ್ರೆ ಅವನ ಅಡವಿ ಪಾಲಾಗಿ ಆ ಕಾಡ್ಗಿಚ್ಚಿಗೆ ಒಳಗಾಗಿ ಸತ್ತೇ ಹೋಗ್ಬಿಡ್ತಿದ್ದ. ಹಾಗೆ ನಮ್ಮ ಬದುಕಿನ ಭವಬಂಧನವನ್ನ ಬಿಡಿಸುವಂತ ಗುರು ಸಿಕ್ಕಾಗ ಯಾವುದೇ ಕಾರಣಕ್ಕೂ ಕೂಡ ಬಿಡಬಾರ್ದು ಅಂತ ಗುರುವನ್ನ ಹೇಗೆ ಹಿಡ್ಕೋಬೇಕು ಅನ್ನುವಂಥದ್ದನ್ನ ಸರ್ವಜ್ಞ ಮೂರ್ತಿಗಳು ಹೇಳ್ತಾರೆ ಅನ್ನುವಂಥದ್ದು. ಹಾಗೆ ಶರಣರ ಒಂದು ಉದಾಹರಣೆಯನ್ನ ಕೊಡ್ತಾರೆ. ಗುರುವಿನ ಬಳಿ ವಿದ್ಯೆಯನ್ನು ಕಲಿಸುವಾಗ ದಾಸಾನುದಾಸನಾಗಿ
ಗುರುವಿನ ಪದತಲದಲ್ಲಿ ಕುತ್ಕೊಂಡು ಅದನ್ನ ಆಲಿಸ್ಬೇಕು, ಕೇಳಬೇಕು ಅನ್ನುವಂಥದ್ದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ಹಸುವಿನ ಹಾಲನ್ನ ಕರಿಬೇಕಾದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಕೆಳಗಡೆ ಕೂತ್ಕೊಂಡು ಹಾಲು ಕರೆದ್ರೆ ಮಾತ್ರ ಹಸು ಹಾಲು ಕೊಡ್ತದೆ. ನಾನು ಕೆಳಗೆ ನಾನು ಕುತ್ಕೊಳಂಗಿಲ್ಲ, ನಾನು ಮೇಲೆ ಕುತ್ಕೊಳ್ಳೋದು ಅಂತೇಳಿ ಹಸುವಿನ ದುಗ್ಗದ ಮೇಲೆ ಏನಾದ್ರು ಕುತ್ಕೊಂಡು ಕರಿಯಕ್ ಹೋದ್ರೆ ಹಾಲು ಕೊಡ್ತದ? ಇಲ್ಲ, ಕಾಲ ಹೊಡೆದು ಬಿಡ್ತದೆ. ಅದಕ್ಕೋಸ್ಕರವಾಗಿ ಗುರುವಿನ ಬಳಿ ನೀನು ಹಾಗಿರಬೇಕು ಅನ್ನುವಂಥದ್ದನ್ನ ಶರಣರು ಹೇಳ್ತಾರೆ. ಆ ತೊತ್ತಿನ ತೊತ್ತಾಗಿ ನೀನು ಕಲಿಬೇಕು. ನೀನು ಕಿಂಕರತ್ವದಿಂದ ನೀನು ಜ್ಞಾನವನ್ನ, ಅನುಭವವನ್ನ ನೀನು ಸಾಧಕನಾಗಿ ನೀನು ಕಲ್ತ್ಕೊಂಡಿದ್ದೆ ಆದ್ರೆ ಕಿಂಕರತ್ವದಿಂದ ನೀನು ಶಂಕರತ್ವಕ್ಕೆ ನೀನು ಏರುವಂತ ಅವಕಾಶಗಳಿದೆ ಅನ್ನುವಂಥದ್ದನ್ನ ಹೇಳ್ತಾರೆ. ನಾವು ವಿದ್ಯೆ ಕಲಿಯುವಂತ ಸಂದರ್ಭದಲ್ಲೂ ಕೂಡ ಪ್ರತಿಯೊಬ್ಬರೂ ಕೂಡ ಆ ವಿದ್ಯೆಯನ್ನ ಕಲಿಬೇಕಾದ್ರೆ ದಾಸಾನುದಾಸನಾಗಿ ಗುರುವನ್ನಲ್ಲಿರ್ತಕ್ಕಂಥ ಆ ಜ್ಞಾನವನ್ನ, ಅನುಭವವನ್ನ ಅಣುವಣುವಾಗಿ ವಿದ್ಯೆಯನ್ನ ಹೇಗೆ ಕಲಿಬೇಕು ಅಂದ್ರೆ ಮಹತ್ತಾಗಿರುವಂತ ಸೇವೆಯನ್ನ ಮಾಡಿ ಅಣುವಣುವಾಗಿ ವಿದ್ಯೆಯನ್ನ ಕಲಿತಾ ಇದ್ರು ಹಿಂದೆ. ಅಂತ ಶಿಕ್ಷಣ ಅದು ಪರಿಣಾಮವಾಗಿತ್ತು ಅನ್ನುವಂಥದ್ದು. ಅಂತ ಪರಿಣಾಮವಾಗಿರುವಂತ ಶಿಕ್ಷಣವನ್ನ ಕೊಟ್ಟಿದ್ದೆ ಆದ್ರೆ ಅದು ಬದುಕಿನುದ್ದಕ್ಕೂ ಕೂಡ ಪಾಠವಾಗಿ ಪರಿಣಮಿಸ್ತದೆ, ಸದಾ ನಮ್ಮನ್ನ ಎಚ್ಚರಿಸ್ತಾ ಇರ್ತದೆ ಎನ್ನುವಂಥದ್ದು ಬಹಿರಂಗದಲ್ಲಿ ಯಾರೋ ಬಂದು ನಮ್ಮನ್ನು ಎಚ್ಚರಿಸಬೇಕಾಗಿಲ್ಲ. ಶರಣರ ಆಧ್ಯಾತ್ಮಿಕವಾಗಿರುವಂತಹ ಸಾಧನೆಯ ಸತ್ಪಥದಲ್ಲಿ ಸಾಗಿದ್ರೆ ಸಾಕು, ನಿನ್ನೊಳಗಿರುವಂತ ಅಂತರಂಗವೇ ನಿನ್ನನ್ನ ಎಚ್ಚರಿಸೋದಕ್ಕೆ ಪ್ರಾರಂಭ ಮಾಡ್ತದೆ ಎನ್ನುವಂಥದ್ದನ್ನ ಹೇಳ್ತಾರೆ ಎನ್ನುವಂಥದ್ದು. ಅಂತ ಅಂತರಂಗದ ದಿಗ್ದರ್ಶನವನ್ನ ನಾವು ಮಾಡ್ಕೋಬೇಕಾದ್ರೆ ಹಲವಾರು ಜನ ಬಹಿರಂಗದ ಬೆಳಕನ್ನ ತೋರಿಸುವಂಥದ್ದನ್ನ ನಿನ್ನೆಯದನ್ನ ಹೇಳಿದ್ವಿ. ಒಬ್ಬ ಗುರು ಪಾರಮಾರ್ಥದ ಬೆಳಕನ್ನ ನಾನು ಪಡಿಬೇಕು ಅಂತ ಅಂದಾಗ ಆ ಗುರು ಸೇವೆಯನ್ನ ಮಾಡಿ ಆ ಆಧ್ಯಾತ್ಮಿಕವಾಗಿರುವಂತಹ ಹಸಿವುಳ್ಳಂತ ವ್ಯಕ್ತಿಗೆ ಪ್ರತಿ ದಿನವೂ ಕೂಡ ಜ್ಞಾನಾಮೃತದ ಹೆಳೆಯನ್ನ ಮಾಡ್ತಾ ಇರ್ತಾರೆ. ಆ ಜ್ಞಾನವನ್ನ, ಅನುಭವವನ್ನ ಪಡ್ಕೊಂಡಂತ ಶಿಷ್ಯ ಗುರುವಿಗಿಂತಲೂ ಕೂಡ ಇನ್ನೂ ಮುಂದೋಗಿ ಆ ಗುರು ತೋರಿಸುವಂತ, ಆ ಕಣ್ಣಿಗೆ ಕಾಣುವಂತ ಚಂದ್ರನ ಬೆಳಕನ್ನ ತೋರಿಸಿದ ಕ್ಷಣ ಶಿಷ್ಯನನ್ನ ಪ್ರತಿ ದಿನವೂ ಕೂಡ ಆ ಬೆಳಕನ್ನ ತೋರಿಸುವಂತ ನಿಟ್ಟಿನಲ್ಲಿ ಒಂದು ದಿನ ಪರಿಪೂರ್ಣವಾಗಿರುವಂತಹ ಚಂದ್ರನನ್ನ ಗುರುಗಳು ನೋಡಿ ಆನಂದ ಪಡ್ತಾ ಇರ್ತಾರೆ. ಶಿಷ್ಯನಿಗೂ ಕೂಡ ಆನಂದವೂ ಕೂಡ ಆ ಬೆಳಕಿನ ಮುಖಾಂತರವಾಗಿ, ಬಹಿರಂಗದ ಬೆಳಕಿನ ಮುಖಾಂತರವಾಗಿ ಅಂತರಂಗದ ಬೆಳಕನ್ನ ತೋರಿಸ್ಬೇಕು ಅಂತೇಳಿ ಗುರುಗಳು ಕರೀತಾರೆ. ಬಾರಪ್ಪ, ಆ ನೋಡು, ಆ ಚಂದ್ರನನ್ನ ನೋಡು, ಎಷ್ಟೊಂದು ಸುಂದರವಾಗಿದೆ, ಎಷ್ಟೊಂದು ಪ್ರಕಾಶಮಯವಾಗಿದೆ ಅಂತೇಳಿ, ಈ ಜಗತ್ತಿಗೆಲ್ಲ ತಂಪನ್ನ ಕೊಡ್ತದೆ ಅಂತೇಳಿ ಗುರುಗಳು ಕರೀತಾರೆ. ಆ ಶಿಷ್ಯ ಹೇಳ್ತಾನೆ, ನಾನು ಕಂಡೆ. ಗುರುಗಳು ಬಹಿರಂಗದ ಬೆಳಕನ್ನ ತೋರಿಸಿದ, ಶಿಷ್ಯ ಅಂತರಂಗದ ಜ್ಞಾನವನ್ನ, ಅನುಭವದ ಆ ಪಾರಮಾರ್ಥದ ಬೆಳಕನ್ನ ಕಂಡ ಅನ್ನುವಂಥದ್ದು. ಅಂತ ಪಾರಮಾರ್ಥದ ಬೆಳಕನ್ನ ಪ್ರತಿಯೊಬ್ಬರಿಗೂ ಕೂಡ ಕಾಣೋದಕ್ಕೆ ಬರ್ತದೆ ಅನ್ನುವಂಥದ್ದು. ಹಾಗೆ ಈ ಬದುಕಿನಲ್ಲಿ, ಜೀವನದಲ್ಲಿ ಸೂರ್ಯ ಚಂದ್ರ ಇಬ್ಬರು ಕೂಡ ಬೆಳಕನ್ನ ನೀಡ್ತಾ ಇದ್ದಾರೆ. ಸೂರ್ಯ ಹಗಲತ್ತು ಬರ್ತಾನೆ, ಚಂದ್ರ ರಾತ್ರಿ ಬರ್ತಾನೆ. ಆದ್ರೆ ಅವರಿಬ್ಬರೂ ಕೂಡ ಶಾಶ್ವತವಾಗಿರೋದಿಲ್ಲ. ಆದ್ರೆ ನಮ್ಮ ಬದುಕಿನಲ್ಲಿ, ಜ್ಞಾನದಲ್ಲಿ ಭೌತಿಕವಾಗಿರ್ತಕ್ಕಂಥ ಆ ಕಿರಣದ ಮುಖಾಂತರವಾಗಿ ನಮಗೆಲ್ಲರಿಗೂ ಕೂಡ ಬೆಳಕನ್ನ ಹರಿಸ್ಬೋದು. ಆದ್ರೆ ಶಾಶ್ವತವಾಗಿರ್ತಕ್ಕಂಥ ನನಗೆ ಬೆಳಕನ್ನ ಹರಿಸುವಂತ ಗುರು ಆ ಜ್ಞಾನದ ಗುರು ಅನ್ನುವಂಥದ್ದು. ಎಷ್ಟೋ ಸಲ ನಮಗೆ ಆ ಜ್ಞಾನದ ಗುರು ನಮಗೆ ಇಡೀ ಜಗತ್ತಿಗೆ ಬೆಳಕಾಗಿಸುವಂತ ಶಕ್ತಿಯನ್ನ ನೀಡುವಂತ ಗುರು ಸಿಗ್ತಾರೆ ಅನ್ನೋದು. ಒಮ್ಮೊಮ್ಮೆ ನಾವ್ ಅಂತೀವಿ, ನಮ್ಮ ಮನೆಗೆ ಬೆಳಕಾದ್ರೂ ಸಾಕು ಅಂತೀವಿ, ನಮ್ಮ ಮನೆಗೆ ಬೆಳಕು ಅಂತೀವಿ ಮಕ್ಕಳನ್ನ, ಅಲ್ವಾ? ಹಾಗೆ ಒಬ್ಬೊಬ್ರು ಒಂದೊಂದೇ ರೀತಿಯಾಗಿರುವಂತಹ ಮಕ್ಕಳ ಬೆಳೆಸುವಂತ ವಿಧಾನ ಅನ್ನುವಂಥದ್ದು. ಕೆಲವೊಬ್ರು ಈ ದೇಶಕ್ಕೋಸ್ಕರವಾಗಿ, ಈ ಸಮಾಜಕ್ಕೋಸ್ಕರವಾಗಿ ಸೇವೆ ಮಾಡೋದಕ್ಕೋಸ್ಕರವಾಗಿ ಒಬ್ಬ ಮನೆಯ ಮಗನನ್ನ ಮನೆಯ ಉದ್ಧಾರಕ್ಕೋಸ್ಕರವಾಗಿ ಬೆಳೆಸಿದ್ರೆ, ಇನ್ನೊಬ್ರು ದೇಶ ಸೇವೆಗೋಸ್ಕರವಾಗಿ ಇನ್ನೊಬ್ಬ ಮಗ ಹುಟ್ಲಿ ಅಂತಾರೆ. ಸಮಾಜಕ್ಕೋಸ್ಕರವಾಗಿ, ಸಮಾಜೋದ್ಧಾರಕ್ಕೋಸ್ಕರವಾಗಿ ಮತ್ತೊಬ್ಬ ಮಗ ಹುಟ್ಲಿ ಅನ್ನುವಂಥದ್ದು. ಹಲವಾರು ರೀತಿಯಾಗಿರ್ತಕ್ಕಂಥ ಸೇವೆ ಮಾಡೋದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಈ ಸಮಾಜದಲ್ಲಿ ಅವಕಾಶ ಇದೆ. ಅದನ್ನು ಬಳಸಿಕೊಳ್ಳುವಂತ ರೀತಿ ಬಹಳ ಮುಖ್ಯ ಅನ್ನುವಂಥದ್ದು. ಅದಕ್ಕೆ ಮನೆ ದೀಪ ಮಕ್ಕಳಾದ್ರೆ, ಒಬ್ಬೊಬ್ಬ ಮಕ್ಕಳು ಬೀದಿ ದೀಪ ಆಗ್ತಾರೆ, ಕೆಲವೊಬ್ರು ಜಗತ್ತು ಬೆಳಕುವಂತ ಬಸವಣ್ಣನಂತೆ ಜ್ಯೋತಿ ಆಗ್ತಾರೆ, ಅಕ್ಕನಂತೆ ಜಗತ್ತಿಗೆ ಬೆಳಕನ್ನು ನೀಡಿ ತಾನೂ ಬದುಕನ್ನ ಕಂಡು ಆ ಪಾರಮಾರ್ಥದ ಬದುಕು ಜೀವನವನ್ನ ತಮ್ಮ ಬದುಕಿನಲ್ಲಿ, ಜೀವನದಲ್ಲಿ ಅಳವಡಿಸ್ಕೊಳ್ತಾರೆ ಅನ್ನುವಂಥದ್ದು. ಅಂತ ಯೋಗ್ಯ ಗುರುವಿನ ಕಡೆಯಿಂದ ನಾವು ಜ್ಞಾನವನ್ನ, ಅನುಭವವನ್ನ ಪಡ್ಕೋಬೇಕು ಅನ್ನುವಂತ ಮಾತನ್ನ ಹೇಳ್ತಾರೆ. ಹಾಗೆ ನಮ್ಮ ಭೌತಿಕವಾಗಿರುವಂತಹ ಬದುಕಿನಲ್ಲಿ ಆದಿವ್ಯಾಧಿಗಳು ಅಂತೂ ಬರುವಂತದ್ದು ಸಹಜವೇ. ಆದ್ರೆ ರೋಗ ರುಜಿನಾದಿಗಳು ಬಂದಂತ ಸಂದರ್ಭದಲ್ಲಿ ಶರಣರು ಹೇಳ್ತಾರೆ, ವ್ಯಾಧಿಗಳು ಬರುವುದಕ್ಕಿಂತ ಮುಂಚೆ ನೀನು ಮದ್ದು ಕುಡಿದ್ರೆ ಆ ವ್ಯಾಧಿ ಮತ್ತೆ ನಮ್ಮ ಹತ್ರ ಸುಳಿಯೋದೇ ಇಲ್ಲ ಅನ್ನುವಂಥದ್ದು. ನಾವು ಅದು ಆ ಮೀರಿ ಹೋದಂತ ಸಂದರ್ಭದಲ್ಲಿ ನಾವು ವೈದ್ಯರ ಕಡೆ ಹೋಗ್ತೀವಿ ಅನ್ನುವಂಥದ್ದು.
ಹೀಗೆ ಭೌತಿಕವಾಗಿರುವಂತಹ ಲೌಕಿಕವಾಗಿರುವಂತಹ ಬದುಕಿನಲ್ಲಿ ರೋಗ ರುಜಿನಾದಿಗಳು ನಮಗೆ ಬಂದಂತ ಸಂದರ್ಭದಲ್ಲಿ ಹಲವಾರು ರೀತಿಯಾಗಿರುವಂತಹ ಮದ್ದನ್ನ ತಗೊಂಡು ನಾವು ಕಾಯಿಲೆಯನ್ನು ವಾಸಿ ಮಾಡ್ಕೊಳ್ತೀವಿ. ಎಷ್ಟೋ ಸಣ್ಣ ಪುಟ್ಟ ಕಾಯಿಲೆಗಳಿಗೆಲ್ಲರಿಗೂ ಕೂಡ ಇವತ್ತು ಏನಾಗಿದೆ ಅಂದ್ರೆ ಡಾಕ್ಟರ್ ಹತ್ರ ಹೋಗಿ ಸೂಜಿ ಚುಚ್ಚಿಸ್ಕೊಂಡು ಮಾತ್ರೆ ನುಂಗಿದ್ರೇನೆ ಕಾಯಿಲೆ ವಾಸಿ ಆಗಿದೆ. ಎಂತ ಸಣ್ಣ ಪುಟ್ಟ ಒಂದು ತಲೆನೋವು ಇರ್ಬೋದು, ಹೊಟ್ಟೆ ನೋವು ಇರ್ಬೋದು, ಗಂಟಲು ನೋವು ಇರ್ಬೋದು, ಕೆಮ್ಮು ಇರ್ಬೋದು, ಎಲ್ಲಕ್ಕೂ ಕೂಡ ನಮ್ಮ ಅಡಿಗೆ ಮನೆಯಲ್ಲೇ ಔಷಧಿಗಳನ್ನ ತಯಾರು ಮಾಡ್ಕೋಬೇಕು ಅನ್ನುವಂಥದ್ದು. ಎಷ್ಟೋ ಜನ ಬೆಳಗ್ಗೆ ಚಿಂತನೆಯಲ್ಲಿ ನಾವು ನೋಡ್ತಾ ಇದ್ವಿ ಎಂದು ಮನೋವಿಜ್ಞಾನಿಗಳು ಹೇಳ್ತಾ ಇದ್ರು ಅನ್ನುವಂಥದ್ದು. ನಮಗೆ ಆ ಭವರೋಗಗಳನ್ನ ಕಳ್ಕೊಳ್ಳೋದಕ್ಕೋಸ್ಕರವಾಗಿ ಶರಣರು ಹೇಗೆ ಸತ್ಪಥವನ್ನ ಕಳಿಸ್ತಾರೋ ಹಾಗೆ ನಾವು ಸದಾ ಪ್ರಸಾದ ಕಾರ್ಯವನ್ನ ತಿಳಿಸ್ಕೊಳ್ಳಾರದಂಗೆ ಇಟ್ಕೋಬೇಕಂದ್ರೆ ನಮ್ಮ ಅಡಿಗೆ ಮನೆಯನ್ನ ಔಷಧಾಲಯವಾಗಿ ಮಾಡ್ಕೋಬೇಕು ಅನ್ನುವಂಥದ್ದು. ನಮ್ಮ ತಾಯಿಯಿಂದ ಏನ್ ಮಾಡ್ತಾರೆ, ಯಾವ್ದಾದ್ರು ಒಂದು ವಿಶೇಷವಾಗಿರ್ತಕ್ಕಂಥ ದಿನ ಮನೆಯನ್ನೆಲ್ಲವನ್ನು ಕೂಡ ಸ್ವಚ್ಛ ಮಾಡ್ತಾರೆ. ಆ ಸ್ವಚ್ಛ ಮಾಡಿದಂತ ಸಂದರ್ಭದಲ್ಲಿ ತುಂಬಾ ಜನರಿಗೆ ಡಿಸ್ಇನ್ಫೆಕ್ಷನ್ ಆಗಿ ತುಂಬಾ ಜನರಿಗೆ ಜ್ವರ ಬರ್ತದೆ, ಆಯಾಸ ಆಗ್ತದೆ. ಅಂತ ಸಂದರ್ಭದಲ್ಲಿ ನೀವು ಮನೆಯಲ್ಲೆಲ್ಲ ಸ್ವಚ್ಛ ಮಾಡಿದಂತ ದಿನ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಅರಿಶಿನ ಕೊಂಬು ಅಂತಾರಲ್ಲ ಅದು, ಮತ್ತೆ ಧನಿಯಾ, ಅದು ಕಾಳುಮೆಣಸು, ಮೆಂತ್ಯ, ಈ 4 ಅಥವಾ ತುಂಬಾ ಕೆಮ್ಮು ಏನಾದ್ರು ಗಂಟ್ಲು ತುಂಬಾ ನಿಮ್ಗೆ ತೊಂದರೆ ಕೊಡ್ತಾ ಇದ್ರೆ ಸ್ವಲ್ಪ ಅಲ್ಲ ಅಂತೀರ ಶುಂಠಿ ಅದನ್ನ ಹಾಕಿ ಒಂದು ಲೋಟ ನೀರಿಟ್ಟು ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ರಿ. ಇಡೀ ಮನೆ ಮಂದಿ ಎಲ್ಲ ಕುಡಿಬಹುದು. ಮಕ್ಕಳು ಅದನ್ನ ಕುಡಿಯಲ್ಲ ಅಂದ್ರೆ ಸ್ವಲ್ಪ ಹಾಲಾಗಿ ಕೊಡಿ, ಬಾದಾಮಿ ಹಾಲು ಇದ್ದಂಗೆ ಇರ್ತದೆ. ಅದನ್ನ ಎಲ್ಲರೂ ಕುಡಿದ್ರೆ ಡಿಸ್ಇನ್ಫೆಕ್ಷನ್ ಬರೋದೇ ಇಲ್ಲ, ಒಳ ಜ್ವರ ಇದ್ರೆ ವಾಸಿ ಆಗ್ತದೆ, ಯಾವುದೇ ರೀತಿಯಾಗಿರ್ತಕ್ಕಂಥ ಕೆಮ್ಮು ಬರೋದಿಲ್ಲ ಅನ್ನುವಂಥದ್ದು. ಹೀಗೆ ನಮ್ಮ ಮನೆಯಲ್ಲಿಯೇ ಕೂಡ ನಾವು ಔಷಧಿಗಳನ್ನ ಮಾಡ್ಕೋಬೇಕಾಗ್ತದೆ ಅನ್ನುವಂಥದ್ದು. ಹಾಗೆ ತುಂಬಾ ಜನ ಗಂಟ್ಲು ನೋವು ಬಂದ್ರೆ ಸಾಕು ಆಪರೇಷನ್ ಮಾಡ್ಬೇಕು ಅಂದ್ಬಿಡ್ತಾರೆ ಆಸ್ಪತ್ರೆಗೆ ಹೋಗ್ಬಿಟ್ರೆ ಕೆಲವೊಬ್ರಿಗೆ. ಅದಕ್ಕೆ ಆಪರೇಷನ್ ಮಾಡಿಸ್ಕೊಳ್ಳೋಂತ ಅವಶ್ಯಕತೆನೇ ಇಲ್ಲ. ನೀವು 3 ಪದಾರ್ಥಗಳನ್ನ ಬಳಕೆಯನ್ನು ಮಾಡಿ ಆ ಗಂಟಲು ನೋವನ್ನೇ ಹೋಗಿಸ್ಕೊಂಡ್ಬಿಡ್ಬೋದು. ಅದು ಯಾವ ರೀತಿಯಾಗಪ್ಪ ಅಂತಂದ್ರೆ ತುಂಬೆ ರಸ ಅಂತಾರೆ. ತುಂಬೆ ಉದ್ದು ಕೆಲೆ ಇರ್ತದಲ್ಲ, ತುಂಬಾ ಕಹಿಯಾಗಿರ್ತದೆ. ಆ ತುಂಬೆ ಹುಲ್ಲು, ಮೆಣಸು ಮತ್ತೆ ಬೆಳ್ಳುಳ್ಳಿ, ಆ 3 ಕೂಡ ರಸ ಮಾಡಿಬಿಟ್ಟು ಒಂದು ಕಡ್ಡಿಗೆ ಸುತ್ತಿ ಆ ಬೆಳಗ್ಗೆ ಎದ್ದ ತಕ್ಷಣ ಮುಖಮಜ್ಜನ ಮಾಡ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಆ ಗಂಟಿಗೆ ಆ ಲೇಪನವನ್ನ ಮಾಡ್ಕೊಂಡ್ರೆ ಸಾಕು. ಆ ನಾವು ಲೋಳೆ ಅಂತದೆಲ್ಲ ಕಫ ವಾಮಿಟ್ ಆಗ್ತದೆ. ಅವರು ಆಹಾರ ಏನ್ ತಗೋಬೇಕಪ್ಪ ಅಂದ್ರೆ ಬೆಳ್ಳುಳ್ಳಿ ಹಾಕಿದಂತ ರಾಗಿ ರೊಟ್ಟಿಯನ್ನ ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ರಾತ್ರಿ ಒಂದು ತಿಂದ್ಬಿಟ್ರೆ ಸಾಕು, ಆ ಗಂಟಲು ನೋವೇ ಹೋಗ್ಬಿಡ್ತದೆ. ಹಾಗೆ ಇನ್ನೂ ಸ್ವಲ್ಪ ಮಕ್ಕಳು ಒಳಗೆ ಹಚ್ಚಿಸ್ಕೊಳ್ಳೋದಕ್ಕೆ ಆತಂಕ ಪಡುವಾಗ ಅದೇ ತುಂಬೆ ರಸಕ್ಕೆ ಸ್ವಲ್ಪ ಬೆಲ್ಲ, ಸುಣ್ಣ, ಜೇನುತುಪ್ಪವನ್ನ ಹಾಕಿ ಹೊರಗಡೆ ಹಚ್ಚಿದ್ರೆ ಸಾಕು, ಆ ಗಂಟಲು ನೋವೆಲ್ಲ ವಾಸಿ ಆಗ್ತದೆ ಅನ್ನುವಂಥದ್ದು. ಹೀಗೆ ಮನೆಯಲ್ಲೇ ನಾವು ಹಲವಾರು ರೀತಿಯಾಗಿರುವಂತಹ ಮದ್ದನ್ನ ಮಾಡ್ಕೋಬೇಕು ಅನ್ನುವಂಥದ್ದು. ತುಂಬಾ ಜನರಿಗೆ ಕೆಮ್ಮು ಬರ್ತಾ ಇರ್ತದೆ, ಎಷ್ಟು ಮಾತ್ರೆ ನುಂಗಿದ್ರು ಟಾನಿಕ್ ಕುಡಿದ್ರು ಕೂಡ ವಾಸಿನೇ ಆಗಲ್ಲ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ಅವಾಗ ಬಹಳ ಸುಲಭವಾಗಿ ಏನ್ ಮಾಡಬಹುದು ಅಂತ ಅಂದ್ರೆ ಕೆಲವೊಬ್ರು ತಿಂಗಳಾನ್ಗಟ್ಲೆ ಕೆಮ್ಮಿ ಹೊಟ್ಟೆಯನ್ನು ನೋವಾಗೋಗಿರ್ತದೆ. ಅದಕ್ಕೆ ಸರಳವಾಗಿರುವಂತ ಮದ್ದೇನಪ್ಪಾ ಅಂದ್ರೆ ನೀವು ಪೆಪ್ಪರ್, ಮೆಣಸಿನ ಪುಡಿ ಇರ್ತದಲ್ಲ, ಅದು ಮುಖ ತೊಳೆಯಕ್ಕಿಂತ ಮುಂಚೆ ಉಪ್ಪು ಮತ್ತೆ ಮೆಣಸು ಎರಡನ್ನೂ ಕೂಡ ನಮ್ ಗಂಟಲಲ್ಲಿರುವಂತ ಲಿಂಗಕ್ಕೆ 3 ಬಾರಿ ಎತ್ಕೋಬೇಕು. ಲೋಳೆ ಅಂತದೆಲ್ಲ ಕಫ ವಾಮಿಟ್ ಆಗ್ತದೆ. ಹಾಗೆ ನೀವು ಅದು ಮೇಲೆ ಹೋದಾಗ ಅದೇ ರೀತಿಯಾಗಿ ರೊಟ್ಟಿಯನ್ನ, ರಾಗಿ ರೊಟ್ಟಿಯನ್ನ ಅಥವಾ ನೀವು ಮಾಮೂಲಿ ನೀವೇನ್ ಜೋಳದ ರೊಟ್ಟಿ ತಿಂತೀರೋ ಅದು ತಿಂದ್ಬಿಟ್ರೆ ಅದು ಲಿಂಗ ಮೇಲೆ ಹೋಗ್ತದೆ, ನಿಮ್ಗೆ ಕೆಮ್ಮು ಬರೋದಿಲ್ಲ. ಆ ಲಿಂಗ ತಟ್ಟದಾಗ ಮಾತ್ರ ಕೆಮ್ಮು ಬರ್ತದೆ. ಕೆಲವೊಮ್ಮೆ ಶೀತಕ್ಕಾಗಿ ಹಾಗೆ ಇರ್ತದೆ ಅನ್ನುವಂಥದ್ದು, ಕೆಲವೊಬ್ಬರಿಗೆ ಹೀಟಿಗೂ ಕೂಡ ಆಗ್ತದೆ ಅನ್ನುವಂಥದ್ದು. ಹೀಟ್ ಆದಂತ ಸಂದರ್ಭದಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಸಬ್ಜಗಿಂಜ ಅಂತ ತೆಲುಗುನಲ್ಲಿ ಅಂತಾರಲ್ಲ, ಆ ಕಾಮಕಸ್ತೂರಿ ಬೀಜವನ್ನ ರಾತ್ರಿ ನೀರಲ್ಲಿ ನೆನೆಸಿಟ್ಟು ಬೆಳಗ್ಗೆ ಕುಡಿಯೋದ್ರಿಂದ ನಮ್ಗೆ ಬಾಡಿ ಹೀಟ್ ಆಗಿರೋದಂಥದ್ದು ಕೂಲ್ ಆಗ್ತದೆ ಅನ್ನುವಂಥದ್ದು. ಹೆಚ್ಚಾಗಿ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ನೀರನ್ನ ಕುಡಿಬೇಕು. ತುಂಬಾ ಜ್ವರ ಬಂದವರು ಏನ್ ಮಾಡ್ತಾರೆ ಅಂದ್ರೆ ಪ್ರಸಾದನೂ ಮಾಡೋದಿಲ್ಲ, ನೀರನ್ನಂತೂ ಮೊದ್ಲೇ ಕುಡಿಯೋದಿಲ್ಲ ಅನ್ನುವಂಥದ್ದು. ಅದಕ್ಕೆ ಕೆಲವೊಬ್ರು ಮಾತ್ರೆ ನುಂಗಿದವರು ತುಂಬಾ ನೀರನ್ನ ಕುಡಿಯಲ್ಲ. ಇಲ್ಲ, ನೀವು ಆ ಔಷಧಿಯ ಗುಣ, ಆ ಪವರ್ ಏನಾಗ್ತದೆ ಅಂದ್ರೆ ನಿಮ್ಮನ್ನ ತುಂಬಾ ಆ ಮಾತ್ರೆ ನುಂಗಿದಾಗ ತುಂಬಾ ಜನರಿಗೆ ಸೆಕೆ ಆಗಿ ಕೆಲವೊಬ್ರಿಗೆ ಲೋ ಬಿ ಪಿ ಆಗುವಂತ ಸಂದರ್ಭ ಬರ್ತದೆ. ಅದಕ್ಕೋಸ್ಕರವಾಗಿ ನೀವಂತ ಸಂದರ್ಭದಲ್ಲಿ ಹೆಚ್ಚೆಚ್ಚು ನೀರನ್ನ ಕುಡಿಬೇಕು ಅನ್ನುವಂಥದ್ದು. ನಮ್ಮ ಮಠಕ್ಕೆ ಒಂದ್ಸಲ ನಮ್ಮ ಭಕ್ತರು ಬಂದಾಗ ಆ ಮಕ್ಕಳು ವಾರವೆಲ್ಲ ತಂದೆ ತಾಯಿಗಳ ಹತ್ರ ಹಠ ಮಾಡೋದು, ಮಾತು ಕೇಳಿದಾಗ ಅವ್ರ ನಮ್ಮ ಮಠಕ್ಕೆ ಕರ್ಕೊಂಡ್ಬರ್ತಾರೆ. ಒಂದು ವಾರಕ್ಕೊಂದ್ಸಲ ಕರ್ಕೊಂಡ್ಬಂದು ಅವ್ರು ಏನೇನ್ ಮಕ್ಕಳು ತಪ್ಪು ಮಾಡ್ತಾರೋ ಅದು ನಮ್ಮ ಹತ್ರ ಹೇಳ್ತಾರೆ. ಆ ಮಕ್ಕಳು ನಾನು ಕರ್ಕೊಂಡ್ಬಂದು, ಈಗ ಏನಾದ್ರು ಮಿಷನ್ ಕೆಟ್ಟೋದ್ರೆ ರಿಪೇರಿ ಮಾಡಕ್ಕೆ ಮಿಷನ್ ಹೆಂಗ್ ಅಂಗಡಿಗೆ ತಗೊಂಡ್ ಹೋಗ್ತೀರಾ ಹಂಗ ಅವ್ರು ನಮ್ಮ ಮಠಕ್ಕೆ ಕರ್ಕೊಂಡ್ಬರ್ತಾರೆ. ಅವ್ರು ಕರ್ಕೊಂಡ್ಬಂದಾಗ ಆ ಮಗುಗೆ ಅವ್ರ ತಾಯಿ ಹೇಳ್ತಾ ಇದ್ರು, ನಮ್ಮ ಮಗಳು ತರಕಾರಿ ತಿನ್ನಲ್ಲ, ಹಣ್ಣು ತಿನ್ನಲ್ಲ, ಸರಿಯಾಗಿ ಊಟ ಮಾಡಲ್ಲ ಅಂತೇಳಿ. ಆ ಮಗುಗೆ ಹೇಳ್ತಾ ಇದ್ದೆ ನಾನು, ನೋಡು
ನೀನು ನೀರನ್ನ ತಿನ್ಬೇಕು, ರೊಟ್ಟಿನ ಕುಡಿಬೇಕು ಅಂತ. ಹಂಗಂದ ತಕ್ಷಣ ಆ ಮಗು ಗಹವಹಿಸಿ ನಗ್ತಾ ಇತ್ತು. ಮಾತಾಡಿಯವರು ಹಿಂಗೆ ಹೇಳ್ತಾ ಇದ್ದಾರೆ, ನೀರು ತಿನ್ಬೇಕು ಅಂತಾರೆ, ರೊಟ್ಟಿ ಕುಡಿಬೇಕು ಅಂತಾರೆ. ನಾನು ಹೇಳಿದೆ ಆ ಮಗುವಿಗೆ, ನೀವು ಯಾವತ್ತಾದ್ರೂ ಕೂತ್ಕೊಂಡು ನೀರನ್ನ ಬ್ರಷ್ ಮಾಡಿದ ತಕ್ಷಣ ಎಲ್ಲರೂ ಕೂಡ ಆ ನೀರನ್ನ ಹೊಟ್ಟೆ ತುಂಬಾ ಕುಡಿಬೇಕು. ಎಷ್ಟೋ ಜನ ನೀರಿನ ಆ ಸ್ವಾದ, ಸವಿ, ರುಚಿನೇ ನಾವು ನೋಡಿಲ್ಲ ಅನ್ನುವಂಥದ್ದು. ಕೂತ್ಕೊಂಡು ಹೊಟ್ಟೆ ತುಂಬಾ ನೀರು ಕುಡಿದ್ರೆ ಎಷ್ಟೋ ಜನ ಹಸಿವೆ ಆಗಲ್ಲ ಅಂತಾರೆ. ಅಂತವರಿಗೆ ಮುಂಜಾನೆ ಎದ್ದಾಕ್ಷಣ ಮೊದಲು ನೀರನ್ನ ಕುಡಿಯುವಂತ ಅಭ್ಯಾಸವನ್ನ ಇಟ್ಕೋಬೇಕು. ತದನಂತರ ನಿಮ್ಮ ಮಕ್ಕಳು ಶಾಲೆಗೆ ಹೋಗೋಷ್ಟೊತ್ತಿಗೆ ಹಸಿವಾಗ್ತದೆ ಅನ್ನೋದು. ಎಷ್ಟೋ ಜನ ಮಕ್ಕಳಿಗೆ ಊಟ ಮಾಡಿಸೋದಕ್ಕೆ ತಾಯಂದ್ರು ಎಷ್ಟು ಕಷ್ಟ ಪಡ್ತಾರೆ ಅಂದ್ರೆ, ಹಿಂದೆಲ್ಲ ಮಕ್ಕಳು ಅಮ್ಮ ನನ್ಗೆ ಊಟ ಕೊಡು, ಅಮ್ಮ ನನ್ಗೆ ಊಟ ಕೊಡು ಅಂತಿದ್ವು. ಈಗ ಯಾವ ಮಕ್ಕಳು ಅಮ್ಮ ನನ್ಗೆ ಊಟ ಕೊಡು ಅಂತ ಯಾವ ಮಕ್ಕಳು ಕೇಳ್ತಾ ಇಲ್ಲ. ಯಾಕೆ ಅಂದ್ರೆ ನಮ್ಮ ಮಕ್ಕಳಿಗೆ ಕುರ್ಕುರೆ ಅದು ಇದು ಏನೇನೋ ಕೊಟ್ಬಿಟ್ಟು ಮೊದ್ಲು ಹೊಟ್ಟೆ ತುಂಬಿಸ್ಬಿಡ್ತೀವಿ. ನಮ್ಮ ಮಕ್ಕಳಿಗೆ ಏನು ಬೇಕು ಅನ್ನುವಂಥದ್ರ, ಏನು ಅವಶ್ಯಕತೆ ಬೇಕು ಅನ್ನುವಂಥದ್ದನ್ನ ತಂದೆ ತಾಯಿಗಳ ಜವಾಬ್ದಾರಿಯಿಂದ ಮಕ್ಕಳ ಬೆಳವಣಿಗೆಯನ್ನ, ಪೋಷಣೆಯನ್ನ ಹೆಚ್ಚಿನದಾಗಿ ತಗೋಬೇಕು ಅನ್ನುವಂಥದ್ದು. ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ಆ ರೀತಿಯಾಗಿರುವಂತ ಭವರೋಗಕ್ಕೆ ನಾವು ಭೌತಿಕವಾಗಿರುವಂತ ಶರೀರಕ್ಕೆ ಮದ್ದನ್ನ ತಗೊಳ್ತೀವಿ. ಆದ್ರೆ ಭವರೋಗಕ್ಕೆ ಮದ್ದು ಏನಪ್ಪಾ ಅಂದ್ರೆ ಆ ಶಿಷ್ಯನಿಗೆ ಗುರುವಿನ ವಚನಾಮೃತವನ್ನ, ಉಪದೇಶವನ್ನೇ ಆ ಭವರೋಗಕ್ಕೆ ಮದ್ದು ಅನ್ನುವಂಥದ್ದನ್ನ ಹೇಳ್ತಾರೆ. ಹಲವಾರು ರೀತಿಯಾಗಿರುವಂತ ಮದ್ದಿಗಿಂತಲೂ ಕೂಡ ಇದು ಶಾಶ್ವತವಾಗಿರ್ತಕ್ಕಂಥದ್ದು. ಅದಕ್ಕೆ ಅಂತ ಭವರೋಗವನ್ನ ಕಳೆಯುವಂತ ಆ ಗುರು ಉಪದೇಶ ಮಾಡುವಂತ ಗುರುವಿಯಾಗಿರ್ಬೇಕು ಅನ್ನುವಂಥದ್ದು ಬಹಳ ಮುಖ್ಯ ಅಲ್ವೇ? ಸುಮ್ಮನೆ ನಾವು ಎಲ್ಲರ ಹೇಳಿದ್ ಕೇಳಕ್ಕಾಗ್ತದ? ಇಲ್ಲ, ಎಲ್ಲರ ಹೇಳಿದ್ದು ಹೇಳಬಾರ್ದು. ಆದ್ರೆ ಶರಣ ಏನ್ ಹೇಳ್ತಾರಪ್ಪ ಅಂದ್ರೆ, ಯಾರು ಅರಿವನ್ನ ಪಡ್ಕೊಂಡಿರ್ತಕ್ಕಂಥ ಆ ಗುರು ಜ್ಞಾನವನ್ನ ಪಡ್ಕೊಂಡಿರ್ತಾನೋ ಅಂತ ಗುರುವನ್ನ ಪಡ್ಕೋಬೇಕೆ ವಿನ ಕಾಮಿನಿ ಕಾಂಚನ ಕೀರ್ತಿಯ ವ್ಯಾಮೋಹಕ್ಕೆ ಒಳಗಾಗಿರ್ತಕ್ಕಂಥ ಸ್ವಾಮಿಗಳನ್ನ ನಂಬಬಾರದು. ಶರಣರಷ್ಟೇ ಒಂದು ನಿಷ್ಠುರವಾಗಿ, ನೇರವಾಗಿ, ಪ್ರಖರವಾಗಿ ಹೇಳ್ತಾರೆ ನೋಡಿ ಅನ್ನುವಂಥದ್ದು. ಹಾಗೆ ರತಿಸುಖವನ್ನ ಬಿಟ್ಟು ವಿರಾಗಿಯಾಗಿ, ವಿರಕ್ತಿಯಾಗಿರುವಂತ ಒಬ್ಬ ಒಳ್ಳೆ ಸ್ವಾಮಿಯ ಕಡೆಯಿಂದ ನೀನು ಉಪದೇಶವನ್ನ ಪಡ್ಕೋಬೇಕು. ಆ ರೀತಿಯಾಗಿರ್ತಕ್ಕಂಥ ವ್ಯಾಮೋಹಕ್ಕೆ ಒಳಗಡೆ ಆದಂತವ್ರ ಹತ್ರ ನೀನು ಉಪದೇಶವನ್ನ ಪಡ್ಕೋಬಾರದು ಅನ್ನುವಂಥದ್ದು. ಹಾಗೇನಾದ್ರೂ ನೀನು ಪಡ್ಕೊಂಡಿದ್ದೆ ಆದ್ರೆ ನಿನ್ನ ಬದುಕು ಹೇಗಾಗ್ತದೆ ಅಂದ್ರೆ, ಕುರುಡನ ಕೈಯನ್ನ ಹಿಡ್ಕೊಂಡು ಆ ದಾರಿಯನ್ನ ದಾಟುವಂತಹ ಸಂದರ್ಭದಲ್ಲಿ ಯಾವುದೋ ಬಲ್ಲಿ ನಮಗೆ ಕಾಲು ಸುತ್ತಾಕಂತದಲ್ಲ, ಹಾಗೆ ಆ ಕುರುಡನೂ ಬೀಳ್ತಾನೆ, ನಮ್ಮನ್ನು ಕೂಡ ಬೀಳಿಸ್ಬಿಡ್ತಾನೆ. ಹಾಗೆ ನಮ್ಮ ಬದುಕು ಆಗ್ಬಿಡ್ತದೆ. ಹಾಗೆ ಅಂತವರ ಕಡೆಯಿಂದ ನೀನು ದೀಕ್ಷೆಯನ್ನ ತಗೋಬಾರ್ದು ಅನ್ನುವಂಥದ್ದು. ಹಾಗೆ ಗುರು ಸಮ್ಯಕ್ ಜ್ಞಾನವನ್ನ ಪಡ್ಕೊಂಡಿರ್ತಕ್ಕಂಥ ಗುರುವಿನ ಕಡೆಯನ್ನ ದೀಕ್ಷೆಯನ್ನ ಪಡ್ಕೋಬೇಕೇ ವಿನಃ ಹಾಗೇನಾದ್ರೂ ನಾನು ಆ ರೀತಿಯಾಗಿರ್ತಕ್ಕಂಥ ಹಲವಾರು ರೀತಿಯಾಗಿರ್ತಕ್ಕಂಥ ಅವಗುಣಗಳು ಇರುವಂತ ಹತ್ರ ನಾನು ದೀಕ್ಷೆಯನ್ನ ತಗೊಂಡ್ರೆ ನನ್ನ ಭವಸಾಗರವನ್ನ ದಾಟಿಸೋದಿಲ್ಲ ಅನ್ನೋದು ಒಂದು ಉದಾಹರಣೆ ಕೊಡ್ತಾರೆ. ಕುಂಬಳಕಾಯನ್ನ ಹಿಡ್ಕೊಂಡು ಈ ದಡದಿಂದ ನಾವು ಆ ದಡಕ್ಕೆ ದಾಟಬಹುದು, ಅದನ್ನ ಹಿಡ್ಕೊಂಡು ಆ ನೀರು ಆಗರಾಗಿರ್ತದೆ. ಅಕಸ್ಮಾತ್ ಅದಕ್ಕೇನಾದ್ರೂ ಒಂದು ಏನು ತೂತಿತ್ತಪ್ಪ ಅಂದ್ರೆ ಅದು ಮುಳುಗೋದ್ರಲ್ಲಿ ನಮ್ಮನ್ನು ಮುಳುಗಿಸ್ಬಿಡ್ತದೆ. ಅಂತ ಅಜ್ಞಾನಿ ಗುರುವಿನಿಂದ ನಾವು ದೀಕ್ಷೆಯನ್ನ ಪಡ್ಕೋಬಾರದು ಅನ್ನುವಂಥದ್ದು ಹಲವಾರು ರೀತಿಯಾಗಿರ್ತಕ್ಕಂಥ ಉದಾಹರಣೆಗಳನ್ನ ಕೊಡುವುದರ ಮುಖಾಂತರವಾಗಿ ಶರಣರು ನಮ್ಮನ್ನ ಎಚ್ಚರಿಸ್ತಾರೆ ಅನ್ನುವಂಥದ್ದು. ಹಾಗೆ ಅಂತ ಡಾಂಬಿಕವಾಗಿರುವಂತ ಗುರುವಿನ ಕಡೆಯಿಂದ ನಾವು ದೀಕ್ಷೆ ತಗೋಬಾರ್ದು. ಗುರು ಕಾಯ ವಾಚ ಮನಸ್ಸ ಅವರು ಕೂಡ ಆಚಾರವಂತರು, ವಿಚಾರವಂತರಾಗಿರಬೇಕು. ತಮ್ಮ ಬದುಕು ಜೀವನವನ್ನ ಆದರ್ಶಮಯವಾಗಿಟ್ಕೊಂಡಂತ ಗುರುವನ್ನ ಆಯ್ಕೆ ಮಾಡ್ಕೋಬೇಕು. ನಾವೆಲ್ಲ ಸೊಪ್ಪು ಅಂದ್ರೆ ಸೊಪ್ಪನ್ನ ಸೋಸ್ತೀವಿ ಅಲ್ವಾ? ಅದರಲ್ಲಿ ಪಾರ್ಥೇನಿಯಂ ಗಿಡ ಇದೆಯೋ, ಹುಲ್ಲಿದೆಯೋ, ಕಡ್ಡಿ ಇದೆಯೋ, ಕಸ ಇದೆಯೋ ಅಂತೇಳಿ. ಹಾಗೆ ನಮ್ಮ ಮನೆಗೆ ನಾವು ಬಳಸುವಂತ ದವಸ ಧಾನ್ಯಗಳನ್ನ ಆರಿಸ್ಬಿಟ್ಟು ನಾವು ಬಳಕೆ ಮಾಡ್ತೀವಲ್ವಾ? ನಮಗೆ ಬೇಕಾಗಿರೋ ಒಂದೊತ್ತಿಗೆ ಬೇಕಾಗಿರುವಂತದ್ದನ್ನ ಈ ರೀತಿಯಾಗಿ ಸೋಸಿ ಶೋಧನೆಯನ್ನು ಮಾಡಿ ಬಳಕೆಯನ್ನು ಮಾಡ್ಕೊಡ್ತೀವಿ. ನಾವು ಬದುಕು ಜೀವನವನ್ನ ಸಾರ್ಥಕ ಮಾಡ್ಕೋಬೇಕು ಅಂತೇಳಿ ಅಂತ ಸದ್ಗುರುವನ್ನ ನಾವು ಯಾಕೆ ಆಯ್ಕೆ ಮಾಡ್ಕೋಬಾರ್ದು? ಅದಕ್ಕೆ ಕಣ್ಣು ಮುಚ್ಕೊಂಡು ನಾವು ಗುಂಡಿಗೆ ಬೀಳೋದಲ್ಲ, ಸದಾ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಾರೆ ಶರಣರು. ಶ್ರದ್ಧಾ, ನಿಷ್ಠಾ, ಅವಧಾನ, ಅನುಭವ, ಆನಂದ ಸಮರಸವನ್ನು ಹೊಂದಿದಂತ ಗುರುವಿನ ಹತ್ರ ನೀವು ದೀಕ್ಷೆಯನ್ನ ಪಡ್ಕೋಬೇಕು ಅಂತ ಹೇಳ್ತಾರೆ ಅನ್ನುವಂಥದ್ದು. ಅಂತ ಆಡಂಬರದ ಭಕ್ತಿಗೆ ಭಗವಂತ ಒಲಿಯೋದಿಲ್ಲ, ಆದರ್ಶದ ಭಕ್ತಿಗೆ ಒಲಿತಾನೆ ಭಗವಂತ. ಅಂತ ಆದರ್ಶದ ಬದುಕನ್ನ ಅಕ್ಕನಿಗೆ ಗುರುಗಳು ಹಲವಾರು ರೀತಿಯಾಗಿರುವಂತ ಉದಾಹರಣೆಗಳನ್ನ ಸಹಿತ ಕೊಟ್ಟು ನೀನು ಸದಾ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥದ್ದನ್ನ ಗುರುಗಳು ಅಡಿ ಅಡಿಗೆ ಆಕೆಯನ್ನ ಎಚ್ಚರಿಸಿ ಸತ್ಪಥದಲ್ಲಿ ಕೊಂಡೊಯ್ಯೋದಕ್ಕೋಸ್ಕರವಾಗಿ ಇಡೀ ಆ ಬದುಕಿನ ಶೋಧನೆಗೆ ಅನುಭವದಿಂದ ಆಕೆ ತನ್ನ ಮನ ಭಾವವನ್ನ ಶುದ್ಧ ಮಾಡಿಕೊಂಡು ಆ ಪರವಸ್ತುವಿಗೆ, ಆ ಪರಮಾತ್ಮನಿಗೆ ಮೆಚ್ಚು ಹಾಗೆ ಬದುಕೋದಿದೆಯಲ್ಲ,
ಅದಕ್ಕೆ ಹೇಳ್ತಾರೆ, ಜನಮೆಚ್ಚಿ ನಡ್ಕೊಂಡರೇನುಂಟು ಲೋಕದಿ ಮನಮೆಚ್ಚಿ ನಡ್ಕೊಂಬುದೇ ಚಂದವು ಅಂತ ಹೇಳ್ತಾರೆ ಶಿವಯೋಗಿಗಳು. ಆ ಮನಮೆಚ್ಚು ಹಾಗೆ ನಡ್ಕೊಂಡು ಆ ಸತ್ಪಥದಲ್ಲಿ ಶಿವಪಥದಲ್ಲಿ ಸಾಗಿದ್ದೆ ಆದ್ರೆ ನಮ್ಮ ಗುರಿ ಬಹಳ ಚೆನ್ನಾಗಿರ್ತದೆ ಅಂತ, ಮುಕ್ತಿಯ ಆ ದ್ವಾರ ನಮಗಾಗಿ ಕಾಯ್ತಾ ಇರ್ತದೆ ಅಂತ, ಮುಕ್ತಿಯ ದ್ವಾರ ಕಣ್ಮುಂದೆ ಇದೆ. ಆ ಮಾರ್ಗದಲ್ಲಿ ನಾವು ನಡೆಯೋದಕ್ಕೆ ಅಣಿಯಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಶರಣರೆಲ್ಲರೂ ಕೂಡ ಅಂತ ಪಥದಲ್ಲಿ ಸಾಗಿದ್ರು. ಹಾಗೆ ನಾವು ನೀವೆಲ್ಲರೂ ಕೂಡ ಅಂತ ರೀತಿಯಾಗಿರ್ತಕ್ಕಂಥ ಅವಗುಣಗಳೆಲ್ಲವನ್ನೂ ಕೂಡ ಕಳ್ಕೊಂಡು ಸದ್ಗುಣಗಳನ್ನ ಸದ್ವಿಚಾರ ಚಿಂತನೆಗಳನ್ನ ಮಾಡ್ತಾ ನಮ್ಮ ಬದುಕು ಜೀವನವನ್ನ ಆಸನಾಗಿಸಿಕೊಳ್ಳುವಂತ ನಿಟ್ಟಿನಲ್ಲಿ ನಾವು ಸಾಗಿದ್ದೆ ಆದ್ರೆ ನಮ್ಮಂತ ಪರಮ ಸುಖಿಗಳು ಯಾರೂ ಇಲ್ಲ ಅನ್ನುವಂಥದ್ದು. ಸುಖ ಅಂದ್ರೆ ಭೌತಿಕವಾಗಿರುವಂತ ವಸ್ತುವಿನಲ್ಲಿ ಸುಖ ಇಲ್ಲ, ಆಧ್ಯಾತ್ಮಿಕವಾಗಿರುವಂತ ಆನಂದ ಅನ್ನುವಂಥದ್ದನ್ನ ಅದು ಅನುಭವಕ್ಕೆ ತಂದ್ಕೋಬೇಕು ಅನ್ನುವಂಥದ್ದು. ಒಮ್ಮೊಮ್ಮೆ ಏನಾಗ್ತದೆ ಗೊತ್ತಾ, ಆ ಶಿವಯೋಗ ಸಾಧನೆಯನ್ನ ಮಾಡಿ ಸುಮ್ಮನೆ ಕಣ್ಮುಚ್ಕೊಂಡು ಕುತ್ಕೊಳ್ರಿ, ಈಗ ಹೊರಗೆಷ್ಟು ಬೆಳಕಿದೆಯೋ ಕಣ್ಮುಚ್ಕೊಂಡ್ರು ಕೂಡ ನನ್ನೊಳಗೆ ಅಷ್ಟು ಬೆಳಕು ಸ್ಫುರಿಸ್ತಾ ಇರ್ತದೆ ಅಂತ ಬೆಳಕನ್ನ ಕಾಣುವಂತ ನಿಟ್ಟಿನಲ್ಲಿ ನಾವು ಅಜ್ಞಾನ ಅಂಧಕಾರ ಅನ್ನುವಂತ ಬೆಳಕಿನ ಕತ್ತಲದಲ್ಲಿದ್ದೀವಿ. ನಮಗೆ ಆ ಬೆಳಕನ್ನ ತೋರಿಸೋದಕ್ಕೆ ಗುರು ಆ ಶರಣ ಪಥದಲ್ಲಿ ನಾವು ಸಾಗೋದಕ್ಕೆ ಎಲ್ಲಾ ರೀತಿಯಾಗಿರ್ತಕ್ಕಂಥ ಆ ಶರಣರು ನಮಗೆ ಪರಿಕರವನ್ನ ಕೊಟ್ಟಿದ್ದಾರೆ. ಅದನ್ನ ಒಂದೊಂದೇ ನೀವು ಅಡಿಗೆ ಮಾಡ್ಬೇಕಾದ್ರೆ ಪಾತ್ರೆ, ಪ್ಲೇಟು, ಚಮಚ, ಡಬ್ಬಿ ಹೇಗೆ ಎಲ್ಲವನ್ನು ಕೂಡ ತಗೊಂಡು ನೀವು ಆ ಪ್ರಸಾದವನ್ನ ಮಾಡೋದಕ್ಕೆ ಅಣಿ ಮಾಡ್ಕೊಳ್ತೀರೋ ಹಾಗೆ ಗುರುಗಳು ನಮಗೆ ನಮ್ಮ ಬದುಕಿನ ಮೌಲ್ಯಕ್ಕೋಸ್ಕರವಾಗಿ ಎಲ್ಲ ಜ್ಞಾನವನ್ನ ಅನುಭವವನ್ನ ಕೊಟ್ಟಿದ್ದಾರೆ ಅಂತ ಜ್ಞಾನಾಮೃತವನ್ನ ಪಡ್ಕೊಂಡು ನಮ್ಮ ಬದುಕು ಜೀವನವನ್ನ ಸಾರ್ಥಕ ಮಾಡ್ಕೊಳ್ಳೋಣ, ನಾವು ಮುಕ್ತಿಯ ಪಥದತ್ತ ಸಾಗೋಣ ಅನ್ನುವಂತ ವಿಚಾರವನ್ನ ಅಲ್ಲಿ ವ್ಯಕ್ತಪಡಿಸ್ತಾ ನಿಮ್ಮೆಲ್ಲರಿಗೂ ಕೂಡ ಬಾಳು ಬದುಕು ಅದು ಸುಂದರವಾಗಿರ್ಲಿ, ಅಕ್ಕನ ಹಲವಾರು ರೀತಿಯಾಗಿರ್ತಕ್ಕಂಥ ಬದುಕಿನಲ್ಲಿ ಪಾಠ ಕಲಿತ ಹಾಗೆ ನಾವು ಆಭಾಲ ವೃದ್ಧರಾದಿಯಾಗಿಯೂ ಕೂಡ ಬದುಕಿನ ಮೌಲ್ಯವನ್ನ ಕಟ್ಟಿಕೊಳ್ಳುವಂತ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಪಾಠವನ್ನ ಕಲ್ತ್ಕೋಬೇಕು. ಕಲಿಕೆ ಅನ್ನುವಂಥದ್ದು ಇಂತಿಷ್ಟೇ ವಯಸ್ಸಿಗೆ ಅಂತ ಎಲ್ಲ, ಬದುಕಿನುದ್ದಕ್ಕೂ ಕೂಡ ಬದುಕೆ ಜೀವನವೇ ನಮ್ಗೊಂದು ಪಾಠ ಕಲಿಸ್ತದೆ. ಕಲಿತೀವಿ. ಎಲ್ಲ ಲೌಕಿಕವಾಗಿರುವಂತಹ ಪಾಠ ನಮಗೆ ಕಣ್ಣಿಗೆ ಕಾಣ್ತದೆ, ಆಧ್ಯಾತ್ಮಿಕವಾಗಿರುವಂತಹ ಪಾಠವನ್ನ ಕಲಿಸಬೇಕಾದ್ರೆ ಗುರುವೇ ನಮಗೆ ತೋರಿಸ್ಬೇಕು ಅಂತ ಗುರುವಿನ ಸತ್ಪಥದಲ್ಲಿ ಆ ಮುಕ್ತಿಯ ಪಥದಲ್ಲಿ ನಾವು ನೀವೆಲ್ಲರೂ ಕೂಡ ಸಾಗೋಣ ಅನ್ನುವಂತ ವಿಚಾರವನ್ನ ವ್ಯಕ್ತಪಡಿಸ್ತಾ ಇಲ್ಲಿ ಜ್ಞಾನದಾಸೋಹವನ್ನು ನಡೀತದೆ. ಇಲ್ಲಿ ಹಲವಾರು ಜನ ತನ್ನ ಬದುಕಿಗೆ ಜೀವನಕ್ಕೆ ಸಾರ್ಥಕ ಮಾಡ್ಕೋಬೇಕು. ಎಷ್ಟೋ ಜನ ನಾನು ಮನಸ್ಸಲ್ಲಿ ಅನಿಸ್ತಾ ಇರ್ತೇವೆ, ಏನೇನೋ ಪಾಪ ಮಾಡಿದ್ದೀನಿ, ಕರ್ಮ ಮಾಡಿದ್ದೀನಿ ಅನ್ನುವಂಥದ್ದು ಅನಿಸ್ತದೆ, ನಾನೇನಾದ್ರು ತಿಳಿಲಾರದೆ ಮಾಡಿದಂತ ತಪ್ಪಿರ್ಬೋದು ಅಂತ. ಆ ಎಲ್ಲದಕ್ಕೂ ಕೂಡ ಹಲವಾರು ರೀತಿಯಾಗಿರ್ತಕ್ಕಂಥ ಸೇವೆಯನ್ನ ಮಾಡಿ ಅದರಿಂದ ಮುಕ್ತಿಯನ್ನ ಪಡ್ಕೋಬಹುದು. ಜನಸೇವೆಯ ಮುಖಾಂತರ ಇರ್ಬೋದು ಅಥವಾ ದಾಸೋಹವನ್ನು ಮಾಡಿ ಜನಸೇವೆಯೇ ಜನಾರ್ದನ ಸೇವೆ. ವ್ಯಕ್ತಿಗೆ ಮನುಷ್ಯನಿಗೆ ಆ ಶರಣರಿಗೆ ತೃಪ್ತಿಪಡಿಸಿದ್ರೆ ಖಂಡಿತ ಭಗವಂತನಿಗೆ ತೃಪ್ತಿಪಡಿಸಿದಾಗ ಆಗ್ತದೆ. ಎಷ್ಟೋ ಪಾಪ ಕರ್ಮಗಳನ್ನ ನಾವು ಯಾವ ರೀತಿಯಾಗಿ ಕಳ್ಕೊಳ್ತೀವಪ್ಪ ಅಂದ್ರೆ ದಾಸೋಹದಿಂದ, ದಾನದಿಂದ, ನಾವು ಭಾವನೆಯಿಂದ ನಾವು ವ್ಯಕ್ತಪಡಿಸಿದಾಗ ಮುಕ್ತಿಯನ್ನ ಹೊಂದುತ್ತೇವೆ ಅಂತ ಮುಕ್ತಿಯ ಪಥಕ್ಕೆ ಹೋಗುವಂತ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಜ್ಞಾನದಾಸೋಹ, ಅನ್ನದಾಸೋಹವನ್ನು ಮಾಡ್ತೀರಾ. ನೀವೆಲ್ಲರೂ ಕೂಡ ನಿಮ್ಮೆಲ್ಲರೂ ನೋಡಿದ್ರೆ ಬಹಳ ಆನಂದ ಆಗ್ತದೆ. ನೀವೆಲ್ಲರೂ ಕೂಡ ಜ್ಞಾನವನ್ನ, ಅನುಭವಾಮೃತವನ್ನ ನೀವೆಲ್ಲರೂ ಕೂಡ ಸವಿತಾ ಇದ್ದೀರಾ ಅಂತ ಅವಕಾಶವನ್ನ ಮಾಡಿಕೊಟ್ಟಂತ ನಮ್ಮ ಎಲ್ಲ ಶರಣ ಬಳಗಕ್ಕೆ ನಾನು ಭಕ್ತಿಯಿಂದ ಮತ್ತೊಮ್ಮೆ ಶರಣುಗಳನ್ನ ಸಮರ್ಪಣೆಯನ್ನ ಮಾಡಿ ನನ್ನ ವಾಣಿಯನ್ನ ಅಕ್ಕನ ಶ್ರೀಚರಣಕ್ಕೆ ಅರ್ಪಿಸ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಭಕ್ತಿಯ ಶರಣೋ ಶರಣಾರ್ಥಿ.